वासनाजाल सर्वत्रं ज्ञानदृष्टिविनश्यति त्वं गभीरमहावन्दे ज्ञानीनामधिकभवः जडाद्यासमहावन्दना बोधज्ञानविमुच्यते नमोऽस्तु ते कबीरस्य साधुवृन्दनमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनारायण कबीर साहेब की बंदगी, सद्गुरु उस्मान साहेब की बंदगी, सद्गुरु माता जी की बंदगी, सर्वसाधु संत महाराज। ಇಷ್ಟೊಂದು ಇವರೇ ಕಬೀರ್ ಅವರೇ ಹೇಳಿರೋದು ಪುಸ್ತಕದಲ್ಲಿ ಇದೆ, ಯಾರೋ ಬರೆದಿರ್ತಾರೆ ಮಹಾತ್ಮರು ಅಷ್ಟೇ. ಅದನ್ನು ಪೂಜ್ಯರು ಪ್ರತಸ್ಮರಣೀಯ ಸದ್ಗುರುಗಳಾದ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ಅನಿಸುತ್ತಾ, ಗುರುಮಾತಾಜಿಯವರ ದಿವ್ಯ ಚರಣಗಳಿಗೆ ಅನಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ, ಮಾನ್ಯರಿಗೆ ಮತ್ತು ಮಹಂತ ಜಗನ್ನಾಥ ಸಾಹೇಬರು ಅನಿಸುತ್ತಾ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಒಂದು ಸಾಕಿ, ಸಣ್ಣದೊಂದು ಸಾಕಿ ಹೇಳಿಟ್ಟು ಸಾಹೇಬರಿಗೆ ನಂತರ ಕೊಡೋಣ. ವಿಷಯ ಪ್ರೇಮ और ಸತ್ಯ ಉಪಾಸನೆಯೇ. ಪ್ರೇಮ ಮತ್ತು ಸತ್ಯದ ಉಪಾಸನೆ ಮಾಡಿ ಅಂತ ಸಾಕಿ. ಪ್ರೇಮ ಪಾಠಕ ಚೋಲನ पहिरी कबीरु नाच पनपी दिनो तासु को जो तन मन बोले सांच. ಇದರ ಭಾವ ಅರ್ಥ ಹೇಳ್ತಾರೆ. ಹೇ ಮನುಷ್ಯ, ಪ್ರೇಮ ರೂಪದಿಂದ ಕೂಡಿರುವ ವಸ್ತ್ರವನ್ನು ಧರಿಸು ಮತ್ತು ನಾಟ್ಯ ಮಾಡು. ಅಂದರೆ ಅರ್ಥಾತ್ ಏನಂತಂದರೆ, ನಿನ್ನ ಜೀವನದಲ್ಲಿ ಎಲ್ಲ ರೀತಿಯ ವ್ಯವಹಾರಗಳನ್ನು ಪ್ರೇಮಪೂರ್ವಕವಾಗಿ ಮಾಡು. ಅಂದರೆ ಎಲ್ಲರೊಂದಿಗೆ ಕಲಿತು ನಗುನಗ್ತಾ ಪ್ರೇಮದಿಂದ ವ್ಯವಹಾರ ಮಾಡು. ಪ್ರೇಮ ಅಂದರೆ ಗಂಡು ಹೆಣ್ಣ ಪ್ರೇಮ ಅಲ್ಲ, ಅದು ಬೇರೆ. ಎಲ್ಲರ ಜೊತೆಯಲ್ಲಿ ನಗುನಗ್ತಾ ಆನಂದದಿಂದ ಸ್ಥಿತಪ್ರಜ್ಞದಿಂದ ವ್ಯವಹಾರ ಮಾಡುವಂಥ ನಾಲ್ಕು ರಾಗ, ದ್ವೇಷ, ಈರ್ಷ್ಯ, ಗುಣ, ಚಿಂತ ಇವೆಲ್ಲವನ್ನ ಅನೇಕ ಜನ ಧಾರಣೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಬಹುತ್ ಲೋಗ್ ಹೈ ಜೀನೆ. ಆದರೆ ಪ್ರೇಮದಿಂದ ವರ್ತಿಸುತ್ತಾ ಜೀವನ ಮಾಡೋರು ಭಾಳ ಕಡಿಮೆ. ಅದು ನಾವು ನೋಡ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇದ್ದೀವಿ. ಒಂದು ಧಾರಾವಾಹಿ ತಗೊಳ್ಳಿ, ಒಂದು ನೇರವಾಗಿ ನೋಡಿ, ಎಲ್ಲ ಮಾಧ್ಯಮಗಳ ಮೂಲಕ ಹೊರಗಡೆ ಬರ್ತಾ ಇದೆ. ಪ್ರೇಮ ಅನ್ನೋದೇ ಕಡಿಮೆ. ನೀನು ಪ್ರೇಮದಿಂದ ವ್ಯವಹಾರ ಮಾಡಿದ್ದಾದರೆ ಸ್ವರ್ಗ ಎಲ್ಲೋ ಇಲ್ಲಪ್ಪ, ಭೂಮಿ ಮೇಲೆ ಇದೆ. ಅಂದರೆ ನೀನು ಆನಂದವಾಗಿರ್ತೀಯ ಅಂತ. ಆನಂದವಾಗಿ ಇರ್ತೀಯ. ಅದರಿಂದ ಪ್ರೇಮದಿಂದ ನೀನು ವ್ಯವಹಾರ ಮಾಡು. ಇಲ್ಲಿ ನಾಟ್ಯ ಮಾಡು ಅಂತ ಹೇಳೋರು, ನಾಚನೆ. ಅಂದರೆ ವ್ಯವಹಾರ ಮಾಡು. सबसे प्रेम का व्यवहार करो मानव. हे मानव, सबसे प्रेम का व्यवहार करो. ಜಗತ್ತಿನಲ್ಲಿ ಯಾವುದಪ್ಪ ದುರ್ಲಭವಾದ ವಸ್ತು ಅಂದರೆ ಕೈ ಸಿಗದೆ ಇರೋದು. ದುರ್ಲಭ ಅಂದರೆ ಕೈ ಸಿಗದೆ ಇರೋದು, ಅದು ಪ್ರೇಮ. ಪರಿವಾರ, ಸಮಾಜ, ಎಲ್ಲರ ಜೊತೆನೂ ಮನುಷ್ಯ ಜೀವನ ಮಾಡಬೇಕಾಗತ್ತೆ. ರಾಗದ್ವೇಷಾದಿಗಳಿಂದ ಜೀವನ ಮಾಡಿದ್ರೆ ನಿನಗೆ ಆನಂದ ಸಿಗೋದಿಲ್ಲಪ್ಪ, ಶಾಂತಿ ಸಿಗೋದಿಲ್ಲ, ಸ್ವರ್ಗ ಅನುಭವಕ್ಕೆ ಬರಲ್ಲ.
ಪ್ರೇಮಪೂರ್ವಕವಾಗಿ ನೀನು ವ್ಯವಹಾರ ಮಾಡು. ಅದಕ್ಕೆ ಅಭಿಲಾಷ್ ಸಾಹೇಬರು ಹೇಳ್ತಾ ಇದ್ದಾರೆ, ನೀನು ಮನೆ ಯಜಮಾನ ಅಂತೇಳಿ ಅಹಂನಿಂದ ವರ್ತಿಸ್ಬೇಡ. ಮನೆಯಲ್ಲಿ ನನ್ನ ಮಾತು ಕೇಳಲೇಬೇಕು. ನಾನು ಮನೆ ಯಜಮಾನ, ನಾನು ದುಡಿದು ತಂದಾಗ್ತಾ ಇದ್ದೀನಿ, ಏನು ಪ್ರಯೋಜನಕ್ಕೆ ಬರಲ್ಲ. ಅವೆಲ್ಲ ಏನು ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದರೆ ಮುಪ್ಪಿನ ಕಾಲಕ್ಕೆ ಅವ್ರು ನಮ್ಮನ್ನು ಸರಿಯಾಗಿ ನೋಡ್ಕೊಳಲ್ಲ. ಯಾವಾಗ ನೀವು ಪ್ರೇಮದಿಂದ ಇರ್ತೀರೋ ಮುಪ್ಪಿನ ಕಾಲದಲ್ಲಿ ನಮಗನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅಕಸ್ಮಾತ್ ನೋಡ್ಕೊಳ್ದೇ ಇದ್ರೂ ಸಹ ನಾವು ಪ್ರೇಮದಿಂದ ವರ್ತಿಸಿದ್ರೆ ನಮಗೆ ಸಮಾಧಾನ ಮನಸ್ಸಿಗೆ. ನಮ್ಗೆ ನೋಡ್ಕೊಳ್ತಾರೋ ಬಿಡ್ತಾರೋ. ಆದ್ದರಿಂದ ನಾನು ಈ ಮನೆಯ ಸೇವಕ, ಅದೇ ರೀತಿ ಹೆಂಡತಿ ಮಕ್ಕಳು ಎಲ್ಲರೂ ಅಷ್ಟೇ. ನಾನು ಈ ಮನೆ ಒಟ್ಟಾರೆ ನಮ್ಮ ಮನೆಯ ಸೇವಕರು ಅಂತೇಳಿ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ತಾಳ್ಮೆಯಿಂದ ಪ್ರೇಮದಿಂದ ವ್ಯವಹಾರ ಮಾಡಿ. ಪ್ರೇಮದಿಂದ ಮಾಡಿ. ಅದೇ ಇಲ್ಲಿ ಹೇಳ್ತಾರೆ ನೋಡಿ, ಯುವಕ ಯುವತಿಕ ಪಾರಸ್ಪರಿಕ ಆಸಕ್ತಿ ಪ್ರೇಮ್ ನಹಿ. ಯುವಕ ಯುವತಿಯರ ಆಸಕ್ತಿ ಅದು ಪ್ರೇಮ ಅಲ್ಲ, ಅದು ಮೋಹ, ದೇಹದ ಆಕರ್ಷಣೆಯ ಮೋಹ. ಅದು ಪ್ರೇಮದಲ್ಲಿ ನೋಡಿ, ಅಲ್ಲಿ ಬಯಕೆ ಇರುತ್ತೆ, ಪ್ರೇಮದಲ್ಲಿ ಬಯಕೆ ಇರೋದಿಲ್ಲ. ಅವರಿಬ್ಬರ ನಡುವೆ ಬಯಕೆ ಇರುತ್ತೆ, ಆದರೆ ಮೋಹದ ಬಯಕೆ, ಮೋಹದ ಮೇಲೆ ಬಯಕೆ. ಆದರೆ ಪ್ರೇಮದಲ್ಲಿ ನಿಷ್ಕಾಮ ಭಾವನೆ ಇರುತ್ತೆ, ನಿಷ್ಕಾಮ ಭಾವನೆ ಇರುತ್ತೆ. ಆ ಮೋಹ ಅನ್ನೋ ಪರದೆ ನೀವು ತೆಗೆದಾಕಿ, ಮೋಹ ಅನ್ನೋದು ಪರದೆ ನೀವು ತೆಗೆದಾಕಿ ಪರಸ್ಪರ ಪ್ರೇಮದಿಂದ ವರ್ತಿಸಿ. ಮನುಷ್ಯ ಸ್ವಾರ್ಥವನ್ನು ಎಷ್ಟು ಕಡಿಮೆ ಮಾಡ್ಕೊಳ್ತಾನೋ ಅಷ್ಟು ಅವನಿಗೆ ಪ್ರೇಮದಿಂದ ವ್ಯವಹಾರ ಮಾಡೋ ಒಂದು ಗುಣ ಬರುತ್ತೆ. ಪ್ರೇಮದಿಂದ ವ್ಯವಹಾರ ಮಾಡೋ ಗುಣ ಬರುತ್ತೆ. ಸ್ವಾರ್ಥ ಇರೋ ಮನುಷ್ಯನಲ್ಲಿ ಪ್ರೇಮ ಉತ್ಪತ್ತಿ ಆಗೋದಿಲ್ಲ. ಬೇಕು ನನಗೆ ಬೇಕು ಆತನಲ್ಲಿ ಪ್ರೇಮ ಉತ್ಪತ್ತಿ ಆಗೋದಿಲ್ಲ. ಸುಳ್ಳಿನ ಅಹಂಕಾರದಲ್ಲಿ ಬಿದ್ದು ಆ ಸ್ವಾರ್ಥ ಮನುಷ್ಯ ವ್ಯಾಮೋಹದಲ್ಲಿ ಬಿದ್ದು ಅವನು ಪತನ ಆಗ್ತಾನೆ, ನಾಶ ಆಗ್ತಾನೆ, ನಿರಾಶೆನಾಗ್ತಾನೆ. ನಿರಾಶೆಯಿಂದ ಕೈಗೆ ಸಿಗೋದಿಲ್ಲ, ಬಯಸಿದ್ದಲ್ಲ. ಯಾವ ಒಂದು ಪರಿವಾರ ಮತ್ತು ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ಪ್ರೇಮ ಇಲ್ವೋ ಅಲ್ಲಿ ಕಲಹ ಕಾದಾಟಗಳು ಇರ್ತವೆ. ಅಲ್ಲಿ ಕಲಹ ಕಾದಾಟಗಳು, ಜಿಗುಪ್ಸೆ, ರಾಗದ್ವೇಷ ಇವೆಲ್ಲ ತುಂಬಿರ್ತವೆ. ಯಾವ ರೀತಿ ಅಂದರೆ ಬಜಾರ್ನಲ್ಲಿ ತುಂಬಿರಲ್ವ ವಸ್ತುಗಳು, ಹಂಗೆ ಅವನಲ್ಲಿ ತುಂಬಿರ್ತವೆ ಇವೆಲ್ಲ. ಅದರಿಂದ ನೀನು ಅವೆಲ್ಲವನ್ನು ಬಿಡು. ನೀನು ಪ್ರೇಮದಿಂದ ವರ್ತಿಸ್ತಾ ಇದ್ದ ಪಕ್ಷದಲ್ಲಿ ನಿನ್ನ ಜೀವನ ಸ್ಮಶಾನಕ್ಕೆ ಸಮಾನ. ಸ್ಮಶಾನದಲ್ಲಿ ಯಾರು ಇರಲ್ಲ. ಅದಕ್ಕೆ ಸದ್ಗುರುಗಳು ಹೇಳ್ತಾರೆ, ಪೋತಿ ಪಡ್ ಕೆ ಜಗತ್ತಿಗೆ ಲೋಗ್ ಮರ್ ಜಾತೆ ಹೈ. ಪೋತಿ ಅಂದರೆ ಗ್ರಂಥಗಳನ್ನು ಓದಿ ಜನರು ಸತ್ತೋಗ್ತಾ ಇದ್ದಾರೆ. ಓದ್ದವನ್ನೆಲ್ಲ ಏನಂತ ಇದ್ರ ಹಿಂದ್ಗಡೆ ಪಂಡಿತರು, ವಿದ್ವಾಂಸರು ಅಂದರು. ಆದರೆ ಅವರು ಗ್ರಂಥಗಳನ್ನು ಓದಿ ಸತ್ತೋದ್ರಲ್ಲ, ಅವರೆಲ್ಲ ಪಂಡಿತರಲ್ಲ. ಜೋ ಪ್ರೇಮ ಕ 2.5 ಅಕ್ಷರ ಪಡ್ ಲೇತಾ ಹೈ. ಪ್ರೇಮದ 2.5 ಅಕ್ಷರ, ಪೇ ಅನ್ನೋದು 1 ಅಕ್ಷರ, ಅದಕ್ಕೆ ರಾವತ್ತು ಅರ್ಧ ಅಕ್ಷರ, ಮಾ ಅನ್ನೋದು 1 ಅಕ್ಷರ. ಪ್ರೇಮ 2.5 ಅಕ್ಷರ ಯಾರು ತಿಳಿದು ಅದನ್ನು ಧಾರಣೆ ಮಾಡಿಕೊಂಡು ಜೀವನದಲ್ಲಿ ವರ್ತಿಸ್ತಾ ಇದ್ದಾರೋ ಅವರು ಪಂಡಿತರು. ಅದನ್ನ ಪ್ರೇಮದಿಂದ ವರ್ತಿಸಿ. ನಿಮ್ಮ ಜೀವನದಲ್ಲಿ ಶಾಂತಿ ಉತ್ಪನ್ನ ಆಗುತ್ತೆ.
ಮತ್ತು तन मन और वचन में सत्य का प्रतिष्ठा होती है। ದೇಹದಿಂದ ಮನಸ್ಸಿನಿಂದ ವಚನದಿಂದ ಸತ್ಯವನ್ನು ಪರಿಪಾಲನೆ ಮಾಡ್ತಾ ಇರಿ. ಅಂಥ ವ್ಯಕ್ತಿ ಪ್ರೇಮದಿಂದ ವರ್ತಿಸ್ತಾ ಇರೋ ವ್ಯಕ್ತಿಗೆ ಅದೆಲ್ಲ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತವೆ. ಯಾರಿಗೂ ತೊಂದರೆ ಕೊಡಬಾರ್ದು, ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ವಚನದಿಂದಾಗಲಿ ಎಲ್ಲ ತೊಂದರೆ ಕೊಡಬಾರ್ದು ಅನ್ನೋದು ಬಂದುಬಿಟ್ಟವನು ಅದನ್ನೆಲ್ಲ ಅವನು ಧಾರಣೆ ಮಾಡ್ಕೊಳ್ತಾನೆ ಮತ್ತು ಕ್ಷಮಾಭಾವ ಉಳ್ಳವನಾಗ್ತಾನೆ. ಮತ್ತು ಈ ಪ್ರಕೃತಿ ನಿಯಮಗಳು ಅದು ಸ್ವಯಂಚಾಲಿತ, ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಳಿ ಬರೋದು, ಮಳೆ ಬರೋದು, ಬಿಸಿಲು ಬರೋದು ಅವೆಲ್ಲ ಸ್ವಯಂಚಾಲಿತ. ಈ ಕಂಪ್ಯೂಟರ್ ಆನ್ ಮಾಡಿಬಿಟ್ಬಿಟ್ರೆ ಅದು ಓಡ್ತಾ ಇರ್ತಾವಲ್ಲ, ಹಂಗೆ ಆ ರೀತಿ. ಅದರಿಂದ ನಮ್ಮಲ್ಲಿರ್ತಕ್ಕಂಥ ಮಲಿನತೆಗಳು ನಮ್ಮನ್ನು ದುಃಖಕ್ಕೆ ತೆಗೆದುಕೊಂಡು ಹೋಗ್ತವೆ. ಒಂದು ಉದಾಹರಣೆ ಕೊಡ್ತಾರೆ. ನಮ್ಮ ಹೊಟ್ಟೆಗೆ 4 ರೋಟಿ ಅವಶ್ಯಕತೆ ಇದೆ ಅಷ್ಟೇ. ಹೊಟ್ಟೆಗೆ ಅಷ್ಟೇ ನಮಗೆ ಬೇಕಾಗಿರೋದು. ನಾವು ಬಲವಂತವಾಗಿ 5 ರೊಟ್ಟಿಗಳನ್ನು ತಿಂದರೆ ನಮ್ಮ ಕರುಳು ಕೆಡುತ್ತೆ, ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಜೀವನದಲ್ಲೂ ಅಷ್ಟೇ ಅತಿಯಾದ ಬಯಕೆ, ಮೋಹ ಇತ್ಯಾದಿಗಳನ್ನು ಬಿಡುವಂತರಾಗಿ ಸತ್ಯವನ್ನು ಆಚರಣೆ ಮಾಡಿ. ಅಂದರೆ ಸತ್ಯವನ್ನು ಹೇಳೋದು ಅಂತ ಅಲ್ಲ, ವ್ಯವಹಾರದಲ್ಲಿ ಸುಳ್ಳು ಪಳ್ಳು ಹೇಳಲೇಬೇಕಾಗಿದೆ, ಏನು ಮಾಡಲಿಕ್ಕಾಗಲ್ಲ. ಸತ್ಯದ ಆಚರಣೆ ಅಂದರೆ ನಮ್ಮ ಸ್ವರೂಪದ ಚಿಂತನೆ, ಅದರ ಧ್ಯಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಕೇಳೋದು. ಇದು ಸ್ವರೂಪ ಅಂದರೆ ಆತ್ಮ. ಈ ರೀತಿ ನೀವು ಅದನ್ನು ಮನಸ್ಸಿನಲ್ಲಿ ನಾನು ಆತ್ಮಸ್ವರೂಪನು ಅಂತ ಭಾವಿಸ್ಕೊಂಡು ಅದರ ಚಿಂತನೆ, ಅದಕ್ಕೆ ಸಂಬಂಧಪಟ್ಟ ಸತ್ಸಂಗಗಳನ್ನು ಮಾಡೋದು, ಆ ವಿಚಾರ, ಆ ಶಬ್ದಗಳನ್ನೇ ತೆಗೆದುಕೊಳ್ಳೋದು, ಇದನ್ನೆಲ್ಲ ಮಾಡಿ ಅಂತ ಈ ಒಂದು ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂದುವರೆದು ಜಗನ್ನಾಥ ಸಾಹೇಬರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ದೀನಬಂಧು ಕರುಣಾ ಸಿಂಧು ವಿರಾಗ ಮೂರುತಿ ಬಾಲ ಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮನ್ ಕೋಗುತ್ತಕರ್ಪಣಯ ಜೈಮಾಲಾ ಭವಭಂಜನ ದುಃಖ ಗಂಜನ ಅಮರಕರಣ ಶರೀರಂ ಆದಿಯುಗಾದಿಯಾಪಭೌವದಲೀಯದಲ್ಕವಿ ಸತ್ಯನಾಮ ಸತ್ಯ ಸುಕೃತಾದಿ ಅದಲಿ ಅಜರ ಚಿಂತ್ಯ ಪುರುಷ ಮುನೀಂದ್ರ ಕರುಣಾಮಯೇ ಸುರತ ಜೋಗ ಸಂತಾಯನ ಧನಿಧರ್ದಾಸ ಚೂಡಾಮಣಿ ನಾಮ ಮುಕ್ತಾಮಣಿ ನಾಮ ಸುದರ್ಶನ ನಾಮ ಕುರುಪತಿ ನಾಮ ಪ್ರಮೋದ ಗುರುಬಾಲಾ ಪೀರ ಕೇವಲ ನಾಮ ಮೋಲ ನಾಮ सूरति सन्नेहि नाम अक्क नाम पाक नाम प्रकट नाम धीरज नाम उग्र नाम दया नाम पंचयजोर वृंद मुनि नाम साहे पंचयजोर प्रकाश मुनि नाम साहे पंचयजोर उदित नाम साहे पंचयजोर मुकुंद मुनि नाम साहे पंचयजोर अर्ध नाम साहे परम पूज्य धर्माधिकारी साहे की दया चार अगर वंश वैल्स की दया सर्व संत महंत की दया सो लिखते बोलिए श्री सद्गुरु कबीर साहेब की जय। ಒಂದು ಪ್ರಶ್ನೆ ಇದೆ. ಈ ಜನ್ಮದಲ್ಲಿ ಇದ್ದೀವಿ, ಹಿಂದಿನ ಜನ್ಮ ಇತ್ತ ಇದ್ರೆ ಅದರ ನೆನಪು ಯಾಕಿಲ್ಲ? ಹಿಂದಿನ ಜನ್ಮದ್ದು ನೆನಪು ಯಾಕಿಲ್ಲ ಅಂತ ಅವರು ಪ್ರಶ್ನೆ ಬಂದಿತ್ತು.
आप उस जन्म की बातें गाते हैं, इस जन्म या कल परसों की ही बातें भूल जाती है, तब क्या आप नहीं थे? ये अवश्य, परंतु देश काल इंद्रिय साधन द्वारा जीव का लक्ष्य बदलना रहता है। इसी देह की बातें बहुत पहले वाली यादें हैं, बहुत भूल गई है, बहुत दिन की भूली हुई यादें आज स्मरण होती है, बहुत नहीं स्मरण होती है। ಹಿಂದಿನ ಜನ್ಮದ ಬಗ್ಗೆ ಒಂದು ಯಾವುದಾದ್ರೂ ಮನಸ್ಸು ಬೇಜಾರಾದಾಗ ಯಾರ ಥರದ್ದು ಹೋದರೆ ಅಥವಾ ಯಾವುದಾದ್ರೂ ಮಾತು ಬಂದಾಗ ಏನಂತ ಮಾತು ಬರುತ್ತೆ, ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಅಂತ ತಾನೇ ಬರುತ್ತೆ. ಈ ಜನ್ಮದಲ್ಲಿ ಅನುಭವಿಸ್ಬೇಕು. ಆದರೆ ನಾನು ಸಣ್ಣ ವಯಸ್ಸಿನಲ್ಲೇ ಆಗಲಿ, ಆದರೆ ಹೋದ ವಾರದಲ್ಲೋ ಹಿಂದಿನ ವಾರದಲ್ಲೋ ಯಾವುದೋ ಘಟನೆ ನಡೆದಿದ್ರು ಕೂಡ ಇವತ್ತು ನಮಗೆ ಮರ್ತೋಗಿರುತ್ತೆ. ಅಂಥದ್ದು ಜನ್ಮಾಂತರದ್ದು ನನಗೆ ಯಾವ ರೀತಿ ಜ್ಞಾಪಕ ಬರಬೇಕು, ಹಿಂದೆ ಏನು ಮಾಡಿದ್ನೋ ಅದು ಈಗ ಅದರ ಅವಶ್ಯಕತೆ ಇಲ್ಲ. ಗುರುಗಳಲ್ಲಿ ಅವರು ಯಾರೋ ಪ್ರಶ್ನೆ ಮಾಡ್ತಾರೆ ಹಿಂದಿನ ಜನ್ಮದ ಬಗ್ಗೆ, ನಮ್ಗೆ ಯಾಕೆ ಜ್ಞಾಪಕ ಇರಲ್ಲ, ಇದೆ ಅಂತಂದರೆ ಇತ್ತು ಅಂದರೂ ಕೂಡ ಯಾಕೆ ಜ್ಞಾಪಕದಲ್ಲಿ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮಾಡಿದಾಗ ಗುರುಗಳು ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೋತಿಯೇ यह सब अवस्था भेद देहोपाधि के कारण से है। यहाँ तो वही ही देह है, इससे कुछ बातें याद रहती, कुछ भूल जाती है। आगे की देह तो पूर्व कर्मों के सूक्ष्म संस्कार से रचित होने के कारण पूर्व देह बिल्कुल बदल जाने से और नवीन देह बनने से याद नहीं रहती। ಯಾಕೆ ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ, ಪೂರ್ವದ ಸೂಕ್ಷ್ಮ ಸಂಸ್ಕಾರಗಳು ರಚನೆಗೊಂಡಿರುತ್ತವೆ ಆ ಕಾಲದಲ್ಲಿ, ಮತ್ತೆ ಜೀವ ತಾಳ್ಬೇಕು ಅಂತಂದರೆ ಅದೇ ಶರೀರ ಬರಬೇಕು ಅಂತೇನಿಲ್ವಲ್ಲ, ಬೇರೆ ಯಾವ್ಯಾವುದೋ ಇದು ಜೀವಗಳಾಗಿ ಬರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ಟೆ ಹಾಕ್ತೀವಿ, ಆದರೆ ಕಾಲಕ್ಕೆ ತಕ್ಕ ಅನುಸಾರವಾಗಿ ನಾವು ಬಟ್ಟೆನ ಬದಲಾಯಿಸ್ತಾ ಹೋಗ್ತಾ ಇದ್ದೀವಿ. ಹಾಗೆ ಈ ಜೀವನದು ಶರೀರ ಹೊಸ ಜನ್ಮಗಳನ್ನ ತಾಳ್ಕೊಂಡು ಬರ್ತಾರೆ. ಆದ ಕಾರಣ ಹಳೇದು ಯಾವುದು ಕೂಡ ಅದಕ್ಕೆ ಅಂಟ್ಕೊಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. जैसे एक स्वप्न की बात अनुभव की हुई दूसरे स्वप्न में स्मरण नहीं होती. ಇವತ್ತು ನೆನ್ನೆ ಯಾವುದೋ ಕನಸು ಬಂದಿರುತ್ತೆ ಅಂತಂದರೆ ನಾಳೆ ಅದೇ ಕನಸು ಬರಬೇಕು ಅಂತೇನಿಲ್ಲ, ಬೇರೆ ಯಾವುದೋ ಕನಸು ಬಂದಿರುತ್ತೆ. ಈ ರೀತಿಯಾಗಿ ಹೊಸ ರೀತಿ ಕನಸುಗಳು ನಮಗೆ ಯಾವ ರೀತಿ ಬರುತ್ತೋ, रहित की पूर्व स्वप्न अनुभव को हम दूसरे स्वप्न में याद कर रहे हैं। उसको विचार से जागृत अवस्था में जाना जाता है कि मेरे बिना अनेक प्रकार से स्वप्न नहीं हो सकते। जैसे देह के बिल्कुल बदल जाने से अन्य देहों की बातें आज याद नहीं है। ಅದೇ ರೀತಿ ಯಾವ ರೀತಿ ಸ್ವಪ್ನ ಬಂದು ಹೋಗ್ಬಿಟ್ಟಿರುತ್ತೆ, ಕೆಲವು ಸಂದರ್ಭದಲ್ಲಿ ಮಾತ್ರ ನಮಗೆ ಸ್ವಪ್ನದ ಜ್ಞಾಪಕ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಸೂಕ್ಷ್ಮದಲ್ಲಿ ಬಂದು ಹೋಗ್ಬಿಡುತ್ತೆ. ಅದೇನೋ ಬಂದಂಗಿತ್ತು ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಹೇಳ್ತೀವೋ ಅದೇ ರೀತಿ ನಮಗೆ ಇಲ್ಲಿ ಜನ್ಮದಲ್ಲಿ ಏನಾಗಿದ್ವಿ, ಯಾವ ಒಂದು ಅನುಭವನ ಪಡ್ಕೊಂಡಿದ್ವಿ, ಕೆಟ್ಟವರಾಗಿದ್ವೋ ಒಳ್ಳೆಯವರಾಗಿದ್ವೋ ಅದರ ಬಗ್ಗೆ ನಮಗೆ ಯಾವುದೋ ಗೊತ್ತಾಗೋದಿಲ್ಲ. तो भी बाल्यावस्था में पूर्व के संस्कार का भाव मानंदी सहित क्रिया और भिन्न स्वभावों की भिन्नता सुखी दुखी प्रारब्धीन होते हुए देखकर विचार द्वारा अनुभव होता है.
ಅದೇ ರೀತಿ ಸಣ್ಣ ಮಕ್ಕಳಲ್ಲಿ ಕೆಲವು ಸ್ಪಷ್ಟತೆಯಾಗಿ ನಮಗೇನು ಗೊತ್ತಾಗಲ್ಲ, ನಾವು ಯಾವ ರೀತಿ ಇದ್ವಿ, ಏನೋ ಒಂದು ಜ್ಞಾಪಕ ಅಚ್ಚಳಿಗೆ ಉಳಿಬೇಕು ಅಂತಂದರೆ ಅದು ಯಾವುದೋ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕ್ಷಣ ಆಗಿದ್ರೆ ಮಾತ್ರ ಅದು ನಮಗೆ ಜ್ಞಾಪಕಕ್ಕೆ ಬರತಕ್ಕಂಥದ್ದಾಗಿರುತ್ತೆ, ಇಲ್ಲದಿದ್ರೆ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಹಾಗೆ संस्कार धारण करना नहीं हो सकता। यह सब विचार कर कि 50 वर्ष पहले वाली अनुभव की बहुत बातें भूल भी गई तो भी मैं तो जो पहले था सो आज भी हूँ। 50 ವರ್ಷದ ಹಿಂದಿನ ಮಾತು ನನಗೆ ಮರ್ತೋಗಿರ್ಬೋದು, ಆದರೆ ನಾನು ಅವತ್ತೇನಿದ್ದು ಏನಾಗಿದ್ನೋ ಇವತ್ತು ಅದೇ ಆಗಿದೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಅವತ್ತು ಜಗನ್ನಾಥ ಅಂತಲೇ ಕರೀತಾ ಇದ್ರು, ಇವತ್ತು ಜಗನ್ನಾಥ ಅಂತಲೇ ಕರೀತಾರೆ. ಆದರೆ 50 ವರ್ಷದ ಹಿಂದಿನ ಮಾತು ನನಗೆ ಜ್ಞಾಪಕ ಇದೆಯಾ? ಇಲ್ಲ. ತಂದೆ ಇದ್ರು, ಯಾವುದೋ ಒಂದು ಸ್ಕೂಲಲ್ಲಿ ಓದಿದ್ದೆ, ಆ ಸ್ಕೂಲ್ ಹೆಸರು ಜ್ಞಾಪಕ ಇರುತ್ತೆ, ಹೈಸ್ಕೂಲ್ ಹೆಸರು ಜ್ಞಾಪಕ ಇರುತ್ತೆ. ಆದರೆ ಇವಾಗ ಎಷ್ಟೋ ಸ್ನೇಹಿತರ ಹೆಸರುಗಳು ಮರ್ತೋಗ್ಬಿಡುತ್ತೆ. ಒಂದೊಂದೇ ಕ್ಷಣ ಮರುವಿಗೆ ಹೋಗ್ಬಿಡುತ್ತೆ ಎಲ್ಲ. ಆದ್ದರಿಂದ ಬಟ್ ಅವತ್ತು ನಾನು ಜಗನ್ನಾಥ ಆಗಿದ್ದೆ, ಇವತ್ತು ಜಗನ್ನಾಥ ಅಂತಾನೆ. ಆದ್ದರಿಂದ ಹಿಂದಿನ ಕಾಲದಲ್ಲೂ ಒಂದು ಜೀವ ಆತ್ಮನಿದ್ದ, ಈ ಕಾಲದಲ್ಲೂ ಜೀವಾತ್ಮನಾಗೆ ಇದ್ದೀನಿ, ಅದು ಮಾತ್ರ ಸತ್ಯ. ಹಿಂದಿಂದು ಯಾರಿಗೂ ನೆನಪು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕ್योंकि पहले भूलने का भी ज्ञान कर रहा हूँ, जैसे मैं इस देह में अनेक पूर्व हुए बातों को आज स्मरण करके एक रस रहता हूँ, तैसे पहले अनुभव की हुई बातों को लक्ष्य बदलने से मैं आज भूल गया, इस प्रकार कहता हूँ। जो मैं पहले कुछ अनुभव नहीं किया होता तो उसकी अपेक्षा न होने से यह भी नहीं कह सकता था कि मैं पूर्व की बातें भूल गया. ಅಂದರೆ ಹಿಂದೆ ಯಾವುದೋ ಒಂದು ಇದರಲ್ಲಿ ಸ್ಮರಣೆ ನಮ್ಮಲ್ಲಿಲ್ಲ, ಅದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತಂದರೆ ಆಗ ಸರಿಯಾಗಿ ನಾವು ನಮ್ಗೆ ಜ್ಞಾಪಕ ಇರೋದು ಯಾವುದೋ, ಇಂಥ ಟೀಚರ್ ಇದ್ದರು, ಇಂಥವ್ರು ಇದ್ದರು, ಇಂಥವ್ರ ಜೊತೆ ಓಡಾಡಿದ್ದೀನಿ, ಅಷ್ಟು ಮಾತ್ರ ಜ್ಞಾಪಕ ಇರುತ್ತವೆ. ಇವಾಗ ನೀನು ಮೊದಲನೇ ಹುಟ್ಟುಹಬ್ಬದಲ್ಲಿ ಯಾವ ಬಟ್ಟೆ ಹಾಕಿದ್ರು, 2ನೇ ವರ್ಷದಲ್ಲಿ ಯಾವ ಬಟ್ಟೆ ಹಾಕಿದ್ರು ಜ್ಞಾಪಕ ಇದೆಯಾ? ಇಲ್ಲ. ಹಾಗೆಯೇ ಪೂರ್ವ ಜನ್ಮದ್ದು ಇದೇ ರೀತಿ ಸ್ಮರಣೆನಲ್ಲಿ ಬರಬೇಕು ಅಂದರೆ ಅದು ಅಸಾಧ್ಯ ಅಂತ ಹೇಳ್ತಾರೆ. जैसे इस देह की बहुत बातें याद न होते हुए भी जीव पहले और अब अखंड एक रस रहा, तैसे पूर्व जन्मों की बातें याद न जाते हुए भी न याद का अनुभव करने वाला जीव ही होने से जीव नित्य अविनाशी है, क्योंकि भाव भाव स्मृत अनुस्मृत संस्कारों को चेतन जीव को परीक्षा करता है, जड़ नहीं। बाल्यावस्था में पूर्व से संसार का भाव, कर्म, भोग, स्वभाव की भिन्नता और पारंपर से बीज वृक्ष वत मानादि सहित स्थूल सूक्ष्म देहों का प्रभाव कुम्हार घट न्याय से कर्ता कर्तव्य भाव, जड़ चेतन का संबंध तथा परमाणु प्रमाण से और अनंत संबंध वासनाओं का त्याग ग्रहण तथा जड़ से भिन्न चेतन स्वरूप के तीनों अवस्थाओं में अपनी हेतु के भाव से और पूर्व संस्कार अनुभव को याद करने तथा भूल जाने से यह सब विचार कर प्रत्यक्ष प्रमाण द्वारा सर्व दृश्य पांच विषय जड़ से
भिन्न चेतन स्वरूप जीव युक्ति युक्त अजर अमर नित्य है, ऐसा अपरोक्ष करना चाहिए। पूरा ऋषि मुनि शास्त्र सम्मत सब ही जीव की अमरता को प्रमाण दे रहे हैं। ಹಾಗೇನೆ ಯಾವ ಜೀವ ಚೈತನ್ಯ ಸ್ವರೂಪನಾಗಿದ್ದಾನೆ, ಅವನ ಚೈತನ್ಯ ಸ್ವರೂಪನ ಲಕ್ಷಣ ಏನು? ಚೈತನ್ಯ ಒಂದು ಜಡ 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 ಬಿಟ್ಟು ಚೈತನ್ಯ ಒಂದು ಸದಾ ಅರಿವು ಇರ್ತಕ್ಕಂಥ. ಆ ಅರಿವು ಯಾವ ಥರದ್ದಿದೆ ಅಂತಂದರೆ, ಆ ಕಾಲದಲ್ಲಿ ಏನು ನಡೀತಾ ಇದೆ ಅದರ ಅರಿವು ಮಾತ್ರ ಆತನಿಗೆ. ಹಿಂದಿಂದೋ ಮುಂದಿಂದೋ ಅದೆಲ್ಲ ಜಡ. ಜಡ ಅಂದರೆ ಏನೋ ತಿಳಿದೇ ಇರೋದು. ಜಡ ಅನ್ನೋದು ತಿಳಿದೇ ಇರೋ, ಅರಿವಿಲ್ಲದೆ ಇರೋದು. ಅರಿವಿನಲ್ಲಿರೋದು ಯಾವುದು? ಚೈತನ್ಯ. ಚೈತನ್ಯ ಸ್ವರೂಪನಿಗೆ ಯಾವ ರೀತಿ ಜ್ಞಾನ ಇರುತ್ತೆ? ಒಂದೇ ಕಡೆ. ಚೈತನ್ಯ ಸ್ವರೂಪ ಒಂದೇ ರೀತಿ. ಯಾವ ರೀತಿ ತನ್ನ ಅರಿವು, ತಾನು ಯಾರು, ಮೇರಿ ಮೇರಿ ಕರ್ತೆ ಕರ್ತೆ ಪೀತಿರೆ, ನಾನು 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 ಅಂತಕ್ಕಂಥದ್ದು ಅಹಂಕಾರ, ಅದು ಜಡ. ಚೈತನ್ಯ ಸ್ವರೂಪ ಅದಕ್ಕೆ ಭಿನ್ನವಾಗಿದೆ. ನಾನು ಅಂತಕ್ಕಂಥದ್ದು, ನಾನು ಅನ್ನೋದು ಬಹಳ ಕೆಟ್ಟದ್ದು, ಅದು ಜಡ, ಅಹಂಕಾರ. ಪಂಚತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದು? ಪಂಚತತ್ವಗಳು ದೇಹ, ಅಗ್ನಿ, ವಾಯು, ಜಲ, ಆಕಾಶ, ವಾಯು, ಇದೆಲ್ಲ ಭೂಮಿ, ಇದೆಲ್ಲ ಸೇರಿಕೊಂಡೆ ಈ ಜೀವನ ಇರ್ತಕ್ಕಂಥ. ಅಷ್ಟಿದ್ರೆ ಸಾಕ ಈ ಶರೀರಕ್ಕೆ? ಅಷ್ಟಿದ್ರೆ ಸಾಕ? ಜ್ಞಾನೇಂದ್ರಿಯಗಳು ಇರಬೇಕು, ಕರ್ಮೇಂದ್ರಿಯಗಳು ಇರಬೇಕು. ತನ್ನ ಮುಖಾಂತರ ತಾನು ಅರಿವು ಮಾಡ್ತಾನೆ ಪರಮಾತ್ಮ. ದೇವಸ್ಥಾನ ಅಂತ ಹೇಳ್ತೀವಿ, ಮನೆ ಅಂತ ಹೇಳ್ತೀವಿ, ಅದೆಲ್ಲ ಕಟ್ಟಿರೋದು ಯಾವುದರಿಂದ? ತನ್ನ ಅರಿವಿಂದ. ಜಡ ಪಂಚವಸ್ತುಗಳು ಯಾವುದು? ಆಕಾಶನೂ ಇರಬೇಕು, ಬೆಳಕಿರಬೇಕು, ಅಳಿ ಇರಬೇಕು, ನೀರಿರಬೇಕು, ಮಣ್ಣಿರಬೇಕು. ಭೂಮಿ ವಸ್ತುಗಳೇ ಎಲ್ಲ, ಸಿಮೆಂಟು, ಮಣ್ಣು, ಇಟ್ಟಿಗೆ, ಕಲ್ಲು, ಭೂಮಿನೇ ಇದೆಲ್ಲ. ಇದರಿಂದ ಏನು ಮಾಡ್ತೀವಿ? ಮನೆ ಕಟ್ತೀವಿ. ಮನೆ ಕಟ್ಬಿಟ್ಬಿಟ್ರೆ ಆಗೋಯ್ತೆ. ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಯಾರೋ? ಚೈತನ್ಯ. ನಾವು ಚೈತನ್ಯ ಅಂದರೆ ಜೀವನ. ಅದಕ್ಕೆ ಅವಾಗ ಏನಾಗುತ್ತೆ? ಅದನ್ನೇ ದೇವಸ್ಥಾನ. ಅದನ್ನೇ ಹಿಂದಿನ ಕಾಲದಿಂದ ಹೇಳ್ಕೊಂಬಂದರು ಯಾರೋ? ಬುದ್ಧಿವಂತರು, ಋಷಿ ಮುನಿಗಳು. ಆದರೆ ಆಗಲೇ ಹೇಳಿದ್ರಲ್ಲ, ಡಾಯಕ್ಷರ, 2 ಅಕ್ಷರ ಪ್ರೇಮ ಅಂತಕ್ಕಂಥದ್ದು. ಓದಿ ಪಂಡಿತನಾದೆ ಅಂತ ಅಂದ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಆದರೆ 2 ಅಕ್ಷರದ ಪ್ರೇಮ ಅಂತಕ್ಕಂಥದ್ದನ್ನು ಓದದೇ ಇರೋನು ಅವನು ಪಂಡಿತನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರೇಮ ಅಂತಕ್ಕಂಥದ್ದು ಅಂದರೆ, ಪ್ರೇಮ ಅಂದರೆ ಏನು ಅರ್ಥ? ಇನ್ನೊಂದು ಕಡೆ ಹೇಳ್ತಾರೆ ಕಬೀರ್ ಸಾಹೇಬ್, ಪ್ರೇಮ ಅಂದರೆ ಏನು? ಪತಿವ್ರತ ದೃಢಕರಿ ಅಂತ. ಪತಿವ್ರತ ದೃಢತೆ ಇರಬೇಕಂತೆ. ಏನು ಪತಿವ್ರತ ದೃಢಕರಿ ಅಂದರೆ ಅರ್ಥ? ಪತಿವ್ರತೆ ಅಂದರೆ ಏನು? ಒಬ್ಬರೇ ಗಂಡ. ನಾವು 30 ಕೋಟಿ ದೇವರು ಅಂತೀವಿ. 3 ಕೋಟಿ ಅಂದರೆ 30 ಕೋಟಿ ಅಂತಾರೆ, 3 ಕೋಟಿ ಅಂದರೆ 3 ಕೋಟಿ ಅಂತಾರೆ. ಹಂಗೆ ಎಷ್ಟೋ ಕೋಟಿ ದೇವತೆಗಳು ನಮ್ಮಲ್ಲಿದ್ದಾರೆ. ಅಷ್ಟು ಕೋಟಿ ಗಂಡಂದ್ರು ಇದ್ದಾರೆ ಅಂದರೆ ನಂಬ್ತಾರ ಯಾರಾದರೂ? ಹೆಂಡತಿಗೆ ಬೇಕಾಗಿರೋದು ಒಬ್ಬನೇ ಗಂಡ. ತಾಳಿ ಕಟ್ಟಿದ್ಮೇಲೆ ಆತನೇ ಗಂಡ. ಆಗೋಯ್ತು, ಮುಗಿದೋಯ್ತು. ಒಂದು ಹುಡುಕ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಪತಿವ್ರತೆ ಯಾವ ರೀತಿ ದೃಢತೆಯಿಂದ ಒಬ್ಬನೇ ಗಂಡ ಅಂತೇಳೋ ಹಾಗೆ ಒಬ್ಬನೇ ಚೈತನ್ಯ ಸ್ವರೂಪನ ಧ್ಯಾನ ಮಾಡು ಅಂತ ಕಬೀರ್ ಸಾಹೇಬ್ ಹೇಳೋದು. ಪತಿವ್ರತ ದೃಢಕರಿ, ಪ್ರೇಮ ಭಕ್ತಿ ಪತಿವ್ರತ ದೃಢಕರಿ, ದೃಢತೆ. ಯಾಕೆ? ಶುಕ್ರವಾರ ಬಂದರೆ ಏನು ಮಾಡ್ತಾರೆ? ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇಲ್ಲದ್ರೆ ಕಾಳಿಕಾ ಪೂಜೆಗೆ ಹೋಗ್ತಾರೆ. ಯಾರು ಎಷ್ಟು ನೋಡಿದ್ದೀರಾ ದೇವಸ್ಥಾನಗಳಲ್ಲಿ? ನೂಕು ನಮ್ಮ ಸ್ನೇಹಿತರು ಹೋಗಿದ್ರು.
ಮಂತ್ರಾಲಯದಲ್ಲಿದ್ದಾರೆ. ಹೌದು, ತುಂಬ ಬೆಳಿಗ್ಗೆ ಹೋದ್ರೆ ರೆಸ್ಟ್ ಅಂದರೆ ರೆಸ್ಟ್. ಹೌದು, ಎಲ್ಲ ಕರ್ನಾಟಕದವರೆಲ್ಲ ಇದ್ದಾರೆ ಅಂತ ಹೇಳಿ. ಎಲ್ಲ ಜನ ಅಲ್ಲಿದ್ದಾರೆ. ಕ್ರಿಸ್ಮಸ್ ಗುರುವಾರ ಬಂತು ಅಂದರೆ ರಾಘವೇಂದ್ರ ಅಂತೀವಿ, ಸಾಯಿಬಾಬಾ ಅಂತೀವಿ. ಶುಕ್ರವಾರ ಬಂದರೆ ಲಕ್ಷ್ಮೀ, ಅಣ್ಣಮ್ಮ, ಸೋಮವಾರ ಬಂದರೆ ಸೋಮವಾರದಿಂದ ಸ್ಟಾರ್ಟ್, ಭಾನುವಾರ ಬಂದರೆ ಸೂರ್ಯನಿಗೆ, ರಜಾ ಎಲ್ಲದಕ್ಕೂ ಸೂರ್ಯನಿಗೆ. ಒಂದೊಂದು ದಿವಸ ಒಂದೊಂದು ದೇವ್ರನ್ನ ಪೂಜೆ ಮಾಡಿಕೊಂಡು ಯಾರನ್ನ ನೀವು ಇದು ಮಾಡ್ತೀರಾ, ಯಾರನ್ನ ಬಿಡೋಂಗಿಲ್ಲ, ಯಾರನ್ನ ಕಟ್ಕೊಳ್ಳೋಂಗಿಲ್ಲ, ಎಲ್ಲ ದೇವರು ಹುಡುಗಬೇಕು. ಅದಕ್ಕೆ ಕಬೀರ್ ಸಾಹೇಬ್ ಹೇಳೋದು, ಒಬ್ಬನೇ ದೇವರು, ಅವನು ಯಾರು, ಅವ್ನಿಗೆ ಹೆಸರಿದೆಯಾ? ಅವ್ನಿಗೆ ಹೆಸರು ಏನು ಕೊಟ್ಟರು? ಸತ್ಯನ. ಸತ್ಯ ಒಂದೇ ಇರೋದು. ಸತ್ಯ ಬಿಟ್ಟರೆ ಬೇರೆ ದೇವರುಗಳು ಎಲ್ಲೂ ಇಲ್ಲ. ನಾವೇನು ಮಾಡ್ತೀವಿ, ಒಂದೊಂದು ದಿನಕ್ಕೆ ಒಂದೊಂದು ಪೂಜೆ, ಒಂದೊಂದು ದಿನಕ್ಕೆ ಒಂದೊಂದು ಪೂಜೆ. ಹೇಳ್ತಾರೆ, ಶುಕ್ರವಾರ ನನ್ನ ಮಟನ್ ತಿನ್ನಲ್ಲ, ಅಥವಾ ಶನಿವಾರ ತಿನ್ನಲ್ಲ, ಒಬ್ಬರು ಸೋಮವಾರ ತಿನ್ನಲ್ಲ. ಯಾಕಪ್ಪ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ಈ ರೀತಿಯಾಗಿ ಒಂದೊಂದು ದಿನ ಒಂದೊಂದು ಪೂಜೆ ಮಾಡಿಕೊಂಡು ಮಾಡ್ತಾರೆ. ಅದೇ ಕಬೀರ್ ಸಾಹೇಬರು ಹೇಳಿದ್ದು, ಪತಿವ್ರತ ದೃಢ ಕಡಿ. ಪತಿವ್ರತೆ ಅಂದರೆ ಏನು? ಒಬ್ಬನೇ ಗಂಡ, ಒಬ್ಬನೇ ದೈವ. ಯಾವತ್ತಾದರೂ ರಾಧಾ ಹಂಗೆ ಹೇಳಿದ್ಲ? ಕೃಷ್ಣನ್ ಬಿಟ್ಟು ಏನಾದರೂ ಮಾತಾಡ್ತಿದ್ಲ ರಾಧಾ? ಮೀರಾಬಾಯಿ ಕೃಷ್ಣನ್ ಬಿಟ್ರೆ ಮಾತಾಡ್ತಿದ್ಲ? ಅಷ್ಟೇ. ಆ ಪ್ರೇಮ ಭಕ್ತಿ ಯಾವ ರೀತಿ ಇದ್ದು ರಾಧೆನಲ್ಲಿತ್ತು. ಪ್ರೇಮ ಭಕ್ತಿ ಅನ್ನೋದು ಅದು. ಒಬ್ಬನೇ ಇರ್ತಕ್ಕಂಥವನು, ನನಗೆ ಕಾಪಾಡ್ತಕ್ಕಂಥವನು ಅವನೇ. ಅದು ಯಾವಾಗ ದೃಢತೆ ಬರುತ್ತೋ, ಆ ಪಕ್ವತೆ ಬರುತ್ತೋ, ಅದೇ ಪೂಜೆ. ದೇವಸ್ಥಾನಕ್ಕೆ ಏನೇನು ತೊಗೊಂಡೋಗ್ತೀವಿ? ತೆಂಗಿನಕಾಯಿ ತೊಗೊಂಡೋಗ್ತೀವಿ, ಹೂವು ಹಣ್ಣು ಎಲ್ಲ ತೊಗೊಂಡೋಗ್ತೀವಿ. ಅರ್ಚನೆ ಅಂತ ದುಡ್ಡು ಟಿಕೆಟ್ ತೊಗೊಂಡು ಅರ್ಚನೆ ಮಾಡ್ತಾರೆ, ಎಲ್ಲ ಮಾಡ್ತೀವಿ. ಆದರೆ ಅದು ಪೂಜೆ ಅಲ್ಲ, ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಯಾವುದು? ನಂಬಿಕೆ, ಕೂಡುವಿಕೆ, ಮನಸ್ಸು ಕೂಡುವಿಕೆ, ನಂಬಿಕೆ. ನಂಬಿಕೆ ಇದ್ರೆ ತಾನೇ ಕೂಡೋದು. ಆ ಒಂದು ಪತಿವ್ರತ ದೃಢಕರಿ ಗೌರಿನ ಬಹುಜಲ ಆಯಿತು. ಈ ಬಹುಜಲದಿಂದ ಪಾರಾಗಲಿಕ್ಕೆ ಆ ಒಂದು ಕ್ರಮನ ನಾವು ಇಟ್ಕೋಬೇಕು. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ, ಅದೆಲ್ಲ ಮುಖ್ಯ. ಈ ಜನ್ಮದಲ್ಲಿ ಏನಾಗಿದ್ದೀನಿ, ಈಗ ನಾನು ಏನಾಗಿದ್ದೀನಿ, ಅದ್ರ ಬಗ್ಗೆ ನಮಗೆ ಅಸಾಧ್ಯವಾದ ಒಂದು ತಿಳುವಳಿಕೆ ಬಂದರೆ ಮಾತ್ರ, ಗುರು ಭಕ್ತಿ ಬಂದರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಯಾವಾಗಲೂ ನಾವು ನಮ್ಮ ನಡತೆ, ನುಡಿ ಗುರುವಿನಲ್ಲೇ ಬಿಟ್ಬಿಡು. ಹಾಗೆ ಒಂದು ಕಥನ. ಒಬ್ಬ ತಂದೆ ಇರ್ತಾನೆ, ಒಂದು ಮಗ ಇರ್ತಾನೆ, ಹೆಂಡ್ತಿನ ಕಳ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಪಾಪ ಏನಾಗುತ್ತೆ ಅಂತಂದರೆ, ಮಗನ ಪ್ರೀತಿಯಿಂದ ಬೆಳೆಸ್ಬಿಡ್ತಾನೆ. ತಂದೆ ತಾಯಿ ಎರಡೂ ಇದನ್ನು ಅವನೇ ನಿಭಾಯಿಸ್ಕೊಂಡು ಮಗನ ಬೆಳೆಸ್ಕೊಂಡು ಬರ್ತಾನೆ. ಮಗ ಬೆಳೀತಾ 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 ತಂದೆ ಪ್ರೀತಿ ಜಾಸ್ತಿ ಆಗುತ್ತೆ. ಅತಿಯಾದ ಪ್ರೀತಿ ಕೊಟ್ಟ ಮೇಲೆ ಸ್ವಲ್ಪ ಅವನು ಕೆಟ್ಟ ದಾರಿ ಹಿಡಿತಾ ಹೋಗ್ತಾನೆ. ಕೆಟ್ಟ ದಾರಿ ಹಿಡಿತಾ ಹೋಗ್ತಾ ಇದ್ದಂಗೆ ಏನಾಗುತ್ತೆ, ಕೆಟ್ಟ ಜನಗಳು ಸೇರಿದಾಗ ಕೆಟ್ಟ ದಾರಿ ಹಿಡಿಯೋಕ್ಕೆ ಸಾಧ್ಯ. ಬೆಳಿತಾನೆ, ದೊಡ್ಡವನಾದ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ತಂದೆ ತೀರ್ಕೊಂಡು, ತಂದೆ ತೀರ್ಕೊಂಡ್ಮೇಲೆ ಜೊತೆಯವ್ರ ಇದ್ದವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಷ್ಟೋರ್ಗೂ ಬಂದು ಹೋಗ್ತಾರೆ. ಅವನ ಹತ್ರ ಹಣ ಇದ್ದವರೆಗೂ ಬಂದು ಹೋಗ್ತಾರೆ. ಹಣ ಮುಗಿತಾ ಇದ್ದಂಗೆ ಅವರೆಲ್ಲ ದೂರದವರು. ನಂತರದಲ್ಲಿ ತಂದೆ ಆದವನು ಮನೆ ಒಂದು ಇಟ್ಟಿರ್ತಾನೆ. ಪಾಪ ಆ ಮನೆಯಲ್ಲಿ ಬಂದು ಇವನು ಕೇಳಕ್ಕೆ ಹೋದ್ರೂ ಯಾರು ಬರಲ್ಲ. ಹತ್ರದಲ್ಲಿ ಕಾಸಲ್ಲಿ ಕೇಳ್ತಾನೋ ಅಂತ ಮಕ ಕೂಡ ತೋರಿಸಲ್ಲ ಸ್ನೇಹಿತರು. ಅಂಥ ಒಂದು ಪರಿಸ್ಥಿತಿನಲ್ಲಿ ಪಾಪ ತುಂಬ ನೊಂದ್ಕೊಂಡು, ಇಷ್ಟೇನಾ ಜೀವನ, ನಮ್ಮಪ್ಪ ಎಷ್ಟೋ ಬುದ್ಧಿವಾದ ಹೇಳ್ದ, ನಾನು ಆ ಕಡೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ಏನು ಮಾಡೋದು ಅಂಥೇಳಿ ಏನಾದರೂ ನನ್ನ ತಂದೆ
ಅಷ್ಟೋ ಇಷ್ಟೋ ಎಲ್ಲಾದರೂ ಇಟ್ಟಿರ್ತಾನೇನೋ ಅಂತ ಮನೆಯೆಲ್ಲ ಹುಡುಕಾಡ್ದ. ಯಾವಾಗಲೂ ಹೇಳಿ ಜ್ಞಾಪಕ ಇರುತ್ತೆ, ನಿನಗೋಸ್ಕರ ಏನೋ ಬರೆದಿಟ್ಟಿದ್ದೀನಿ ಕಣೋ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅದನ್ನು ಜ್ಞಾಪಿಸ್ಕೊಂಡೆಲ್ಲ ಹುಡುಕಿದ ಮೇಲೆ ಯಾವುದೋ ಒಂದು ಚೀಟಿ ಸಿಗುತ್ತೆ. ಆ ಚೀಟಿನ ಅಲ್ಲಿ ಬರೆದಿರ್ತಾರೆ ಕ್ಲೀನಾಗಿ. ನೋಡೋ ಮನೆ ಮುಂದೆ ಒಂದು ಗೋಪುರ ಇದೆ. ಆ ಗೋಪುರದ ನೆರಳು ಕಾರ್ತಿಕ ಹುಣ್ಣಿಮೆ ದಿವಸ ಆ ಬೆಳಕು ಬೀಳುತ್ತೆ. ರಾತ್ರಿ ಇಷ್ಟೊತ್ತಲ್ಲಿ ಅದು ಯಾವಾಗ ಒಂದು ಬೆಳಗ್ಗೆನೋ ಯಾವುದೋ ಒಂದು ಟೈಮಿಂಗ್ ಸಮಯ ಬರೆದು ಆ ಬೆಳಕು ಯಾವ ಮೂಲೆ ತೋರಿಸುತ್ತೋ ಅಲ್ಲಿ ನಿನಗೆ ಬೇಕಾಗಿರೋದು ನಿನಗೆ ಇಟ್ಟಿದ್ದೀನಪ್ಪ ಅಂತೇಳಿ ಬರೆದಿಟ್ಟಿರ್ತಾರೆ. ಇವನು ಆತರಾತ್ರವಾಗಿ ಓದಿರ್ತಾನೆ. ಕಾರ್ತಿಕ ಹುಣ್ಣಿಮೆ ಅನ್ನೋದೆಲ್ಲ ನೋಡೋಕ್ಕೆ ಅವನಿಗೆ ಇದಿರಲಿಲ್ಲ. ಸರಿ, ಆ ಗೋಪುರ ಎಲ್ಲಿದೆಯೋ ಆ ನೆರಳು ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಆಗಿತಾ ಹೋಗ್ತಾರೆ. ಯಾವಾಗ ಬೀಳುತ್ತೆ, ಏನು ಬೀಳುತ್ತೆ, ಯಾವಾಗ ಬಿದ್ದಾಗ್ಲೂ ಅಲ್ಲಿ ಹೋದ ಹಾಗಾದರೆ ಅಲ್ಲಿ ಏನೂ ಸಿಗಲಿಲ್ಲ. ತಿರ್ಗಾ ತಗೊಂಡ, ತಿರ್ಗಾ ಹೋದ. ಅದೇ ಅವರಪ್ಪ ಎಲ್ಲ ವಿವರವಾಗಿ ಬರೆದಿರ್ತಾರೆ. ಗೋಪುರ ಎಷ್ಟು ಅಡಿ ಇರುತ್ತೆ ಅದೆಲ್ಲ ಎಲ್ಲ ನೀಟಾಗಿ ಬರೆದಿಟ್ಟಿರ್ತಾರೆ. ಎಲ್ಲ ನೋಡ್ದ, ಎಲ್ಲ ಮಾಡ್ದ, ಏನು ಮಾಡಿದ್ರು ಎಲ್ಲ ಆಗದ. ದುಃಖಿತನಾಗಿ ಕೂತಿದ್ದ. ಕೊನೆಗೆ ಒಬ್ಬರು ಗುರೂಜಿಗಳು ಬರ್ತಾ ಇರ್ತಾರೆ ಅವ್ರ ಮನೆಗೆ. ಅವ್ರು ಬಂದು ನೋಡಿದ್ರೆ ಮನೆಯಲ್ಲಿ ಇವ್ರ ತಂದೆ ತೀರೋಗಿರೋ ವಿಚಾರ ಗೊತ್ತಾಯಿತು. ಯಾಕೆ ಮಗನೇ ಇಷ್ಟೊಂದು ಚಿತ್ತಿದ್ನಾಗಿದೆಯಾ, ಏನು ನಿಂತಿದ್ದು ಅಂತ ಕೇಳಿದಾಗ, ನೋಡಿ ಸ್ವಾಮಿಗಳೇ, ನಮ್ಮಪ್ಪ ಹಿಂಗೆ ಬರೆದಿದ್ದಾರೆ, ಚೀಟಿನಲ್ಲಿ ಈ ಥರ ಇದೆ. ಗುರುಗಳು ಜ್ಞಾನಿಗಳು, ಒಂದು ಸತಿ ಹೋದರು, 2 ಸತಿ ಹೋದ್ರು. ಅಪ್ಪ ಇದು ಕಾರ್ತಿಕ್ ಮಾಸ ಬರೋದು ಮುಂದಿನ ತಿಂಗಳು, 1 ತಿಂಗಳು ಕಾಯ್ದುಬಿಟ್ಟು ಆ ದಿವಸ ಬೆಳಕಿಗೆ ಬಂದಾಗ ನೀನು ಅಲ್ಲಿ ಹುಡುಕಬೇಕು. ನಾನು ಅವತ್ತು ಬರ್ತೀನಿ, ನೀನೇನು ಚಿಂತೆ ಮಾಡಬೇಡ. ಆದರೆ ನಾನು ಬರೋದ್ರೊಳಗೆ ನೀನೇನು ಮಾಡಬೇಕು ಅಂದರೆ ಆ ಗೋಪುರ ಎಷ್ಟು ಅಡಿ ಇತ್ತು ಅಷ್ಟು ಅಡಿ ಕಟ್ಟಿ ನಿಲ್ಲಿಸು, ಅದು ಹೆಂಗಿತ್ತು ಅದೇ ಥರ ಕಟ್ಟಿ ನಿಲ್ಲಿಸು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿರೋ ಹಣ ನಾನು ಕೊಡ್ತೀನಪ್ಪ ಅಂಥೇಳಿ ನಿನಗೆ 1 ತಿಂಗಳಿಗೆ ಏನೇನು ಬೇಕು ಅದೆಲ್ಲ ಏರ್ಪಾಡು ಮಾಡಿರ್ತೀನಿ ಅಂತೇಳಿ ಮಾಡಿಟ್ಬಿಟ್ಟು ಹೋಗ್ತಾರೆ. ಆಗ ಕಾರ್ತಿಕ್ ಹುಣ್ಣಿಮೆ ಬರುತ್ತೆ. ಗೋಪುರ ಕಟ್ಟಿರ್ತಾನೆ. ಆ ಸಮಯ ಯಾವುದಿದೆ ಅಂತ ನೋಡಿರ್ತಾರಲ್ಲ, ಆ ಸಮಯದಲ್ಲಿ ನೆರಳು ಅಲ್ಲಿ ಬೀಳುತ್ತೆ. ಅಲ್ಲಿ ಹೊಡೆದು ನೋಡಿದ್ರೆ ಅವನಿಗೆ ಬಂಗಾರ, ಚಿನ್ನದ ನಾಣ್ಯಗಳು ಬೇಕಾದಷ್ಟು ಇರುತ್ತೆ. ಅದನ್ನೆಲ್ಲ ಎತ್ಕೊಂಡು ಆಗ ಅವನು ಗುರು ಬೋಧನೆ ತಗೊಂಡು ಅಲ್ಲಿಂದ ಉದ್ದಾರ. ಅದಕ್ಕೆ ಹೇಳೋದು, ತಂದೆ ಆಶೀರ್ವಾದ, ತಾಯಿ ಆಶೀರ್ವಾದ, ಗುರುವಿನ ಆಶೀರ್ವಾದ ಬೇಕು. ಯಾವುದೇ ನಾವು ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಯಾರು ಬೇಕು ನಮಗೆ? ಗುರು ಉಪದೇಶ. ಗುರು ಉಪದೇಶ ಇಲ್ಲದಿದ್ರೆ ಏನಾಗುತ್ತೆ? ಮಾರ್ಗ. ಎಷ್ಟೋ ಜನ ನೀವು ಸತ್ಸಂಗಕ್ಕೆ ಬರ್ತೀರಾ, ಹಾಗೆ ಬಂದು ಹಾಗೆ ಹೋಗ್ತೀರಾ. ಗುರುವಿನ ಉಪದೇಶ ಆಗಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಗುತಿ ಅಂತ ಹೇಳಿದ್ದಾರೆ. ಆದರೆ ಗುರುನ್ ಮಾಡ್ಕೋಬೇಕು. ಗುರುನ್ ಮಾಡ್ಕೊಳ್ತಿದ್ರೆ ಏನೂ ಪ್ರಯೋಜನ ಆಗಲ್ಲ. ಬರ್ತೀವಿ, ಹೋಗ್ತಾ ಇರ್ತೀವಿ. ಒಂದು ಮಾರ್ಗ ಸಿಕ್ಕಿದೆ. ಮೊನ್ನೆ ನಮ್ಮ ಗುರುಗಳು ಬಂದಾಗ ಎಷ್ಟೋ ಜನ ಪಾಪ ಕಂಠಿ ಹಾರ ಹಾಕ್ಸ್ಕೊಂಡು, ಅಂದರೆ ಉಪದೇಶ ಅಂತ. ಯಾಕೆ ಕಬೀರ್ ಸಾಹೇಬರದು ಮಾರ್ಗದಲ್ಲಿ ಗುರು ಉಪದೇಶ ಅನ್ನೋದು ಅಷ್ಟೊಂದು ಶ್ರೇಷ್ಠ ಅಂತಂದರೆ, ಈ ಜ್ಞಾನ ನಮಗೆಲ್ಲೂ ಸಿಗಲ್ಲ. ಕಬೀರ್ ಜ್ಞಾನ ಎಲ್ಲೂ ಸಿಗಲ್ಲ. ಅದು ಯಾರಿಗೂ ಅರ್ಥ ಆಗಲಿಲ್ಲ. ಅರ್ಥ ಮಾಡ್ಕೊಂಡವರು ಉದ್ಧಾರ ಆಗಿ ಮೋಕ್ಷದ ದಾರಿ ಎಳೆದ್ಬಿಟ್ರು. ಆದರೆ ಗುರುವಿನ ಒಂದು ಉಪದೇಶ ಆಗೋ ಹೊರತು ಇದು ಸಾಧ್ಯ ಆಗೋದಿಲ್ಲ. ಬರ್ತೀರಾ, ಕೇಳ್ತೀರಾ, ಉತ್ತಮ, ಅದು ಸುಧಾರಣೆ ಆಗುತ್ತೆ ಜೀವನದಲ್ಲಿ. ಆದರೆ ಗುರುವಿನ ಆಶೀರ್ವಾದ, ಉಪದೇಶ ಕೊಂಡಾಗಲೇ ನಾವು ಈ ಮಾರ್ಗದಿಂದ, ಮುಕ್ತಿ ಮಾರ್ಗ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ. ತಗೊಂಡಿಲ್ಲ ನಾನು ಅಂತೇನು ಬೇಜಾರು ಕೊಡಬೇಡಿ. ನೀವು ಸತ್ಸಂಗ ಕೇಳೋದೇ ಎಷ್ಟೋ ಉತ್ತಮವಾದ ಕೆಲಸ. ಸತ್ಸಂಗಕ್ಕಿಂತ ಉತ್ತಮ ಅನ್ನೋದು ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂತಂದರೆ ಗುರುವಿನ ಉಪದೇಶ. ಸಾಚ್ ಬರಾಬರ್ ತಪನ ಈ ಜೂಟ್ ಬರಾಬರ್ ಪಾಪ ಅಂತಾರೆ. ಸಾಚ್ ಬರಾಬರ್ ಅಂದರೆ ಏನು? ಸತ್ಯದ ಬಿಟ್ಟು ಅದಕ್ಕಿಂತ ತಪಸ್ಸು ಬೇರೆ ಇಲ್ಲ. ಜೂಟ್ ಬರಾಬರ್ ಪಾಪ. ನಮ್ಮ ಹೃದಯ ಯಾವಾಗ ಸತ್ಯವಾಗಿರುತ್ತೋ ನಿಷ್ಕಲ್ಮಶವಾಗಿರುತ್ತೆ. ಕಲ್ಮಶ ಇಲ್ಲದೆ ಇರುತ್ತೆ.
ಜೂಟ್ ಬರಾಬರ್. ಜೂಟ್ ಅಂದರೆ ಸುಳ್ಳು, ಅದು ಪಾಪದ ಸಮಾನ. ಅದರಿಂದ ಸತ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಉಪದೇಶ ಕೊಟ್ಟರು ನಮ್ಮಲ್ಲಿ ಏನಂತ ಕೊಡ್ತಾರೆ, ಸತ್ಯನಾಮ. ನಮ್ಮ ಮಹಂತರು ನೋಡಿದ್ದಾರೆ, 3 ದಿನದ ಕಾರ್ಯಕ್ರಮ ಇರುತ್ತೆ ಪ್ರತಿ ಜೂನ್ ಜುಲೈ ಮಾಸದಲ್ಲಿ, ಜ್ಯೇಷ್ಠ ಮಾಸ ಅಂತ ಹೇಳ್ತೀವಿ. ಆ ಮಾಸದಲ್ಲಿ ಜ್ಯೇಷ್ಠ ಪೌರ್ಣಮಿಗೆ ಅಲ್ಲಿ 3 ದಿವಸದ ತ್ರಿದಿವಸೀಯ ಕಾರ್ಯಕ್ರಮ ನಡೆಸ್ತಾರೆ. 3 ದಿವಸದ ಕಾರ್ಯಕ್ರಮದಲ್ಲಿ ಒಂದು ದಿನ ಪೂರ್ತಿ ಸತ್ಯನಾಮದ ಒಂದು ಮಂತ್ರನ ಪಠನೆ ಮಾಡ್ತಾನೆ ಇರ್ತಾರೆ, ನಾನ್ ಸ್ಟಾಪ್. ಒಬ್ರು ಬಂದು ಕೂತ್ಕೊಂಡು ಸತ್ಯನಾಮ ಸತ್ಯನಾಮ ಅಂತ ಹೇಳ್ತಿದ್ರೆ ಇನ್ನೊಂದು ಬ್ಯಾಚ್ ಬರುತ್ತೆ. ಹಾಗೆ ಒಂದು ರಾತ್ರಿ ಪೂರ್ತಿ ಆ ಒಂದು ಸತ್ಯನಾಮದ ಜಪ ನಡೀತಾನೆ ಇರುತ್ತೆ. ಹಾಗೆ ಬೇರೆ ಏನು ಬೇಡ ನಮಗೆ, ಮೂಲ ಮಂತ್ರ ಅಂದರೆ ಸತ್ಯನಾಮ ಸಾಕು. ಸತ್ಯನಾಮ 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 ಸತ್ಯಪುರುಷ, ಸತ್ಯನಾಮ ಸತ್ಯಪುರುಷ ಅಂದರೆ ಸಾಕು. ಅಷ್ಟು ಹೇಳಿದ್ರೆ ಇಡೀ ದಿನ ಹೇಳ್ತಾ ಇರ್ತಾರೆ, ಮೈಕಲ್ಲಿ ಕೇಳಿಸೋತಾರೆ, ರಾತ್ರಿ ಪೂರ್ತಿ ಹೇಳ್ತಾರೆ. ಅದರಿಂದ ಮನಸ್ಸಲ್ಲಿ ಬೇರೆ ಏನು ಬರಲ್ಲ, ಬರೀ ಅದೊಂದೇ ಇರುತ್ತೆ. ನಮಗೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಈ ಹರೇ ರಾಮ ಹರೇ ಕೃಷ್ಣ ಭಕ್ತರು ನೋಡಿದ್ರಲ್ಲ, ಅವರು ಒಂದು ಬಟ್ಟೆ ಇಟ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಹರೇ ರಾಮ ಹರೇ ಕೃಷ್ಣ. ಆದರೆ ಅದಕ್ಕೂ ಇದಕ್ಕೂ ಇಷ್ಟೇ ವ್ಯತ್ಯಾಸ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಅಂತಾರೆ, ಗೋವಿಂದ ಗೋವಿಂದ ಅಂತಾರೆ, ಗೋವಿಂದನ ಧ್ಯಾನ ಮಾಡ್ತಾರೆ. ನಮ್ಮಲ್ಲಿ ಏನು ಹೇಳೋದು, ಸತ್ಯನಾಮ. ಕಬೀರ್ ಸಾಹೇಬ್ರು ನನ್ನ ಹೆಸರು ಕೇಳ್ಬಿಡಪ್ಪ, ಸತ್ಯನಾಮ ಹೇಳಿರುತ್ತೆ. ಏಕೆ? ಸತ್ಯನಾಮದಲ್ಲಿದೆ ಇಲ್ಲ. ಪತಿವ್ರತೆ ದೃಢಕರಿ ಅಂದರೆ ಒಂದೇ ಒಂದು ಮಂತ್ರ ಸಾಕು. ಇವತ್ತು ಕೃಷ್ಣ ಅನ್ನೋದು, ನಾಳೆ ಗೋವಿಂದ ಅನ್ನೋದು, ಓಂ ನಮಃ ಶಿವಾಯ ಅನ್ನೋದು, ಯಾವುದ್ಯಾವುದೋ ಮಂತ್ರಗಳಿಗೆ ಇಟ್ಕೊಂಡು ನಾವು ಎಲ್ಲ ದೇವತೆಗಳನ್ನು ನೆನೆಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದೇ ಹೆಸರು ಸಾಕು, ಸತ್ಯನಾಮ. ಒಂದು ಸತಿ ಯಾರೋ ವಾದಕ್ಕೆ ಬಂದ್ಬಿಡ್ತಾರೆ ಕಬೀರ್ ಸಾಹೇಬ್ರ ಹತ್ರ. ಏನು ಹೇಳ್ತಾ ಇದ್ದೀರಾ ನೀವು, ಪ್ರಪಂಚ ಅಂದರೆ ಏನು, ಯಾರಿದು, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಕೇಳಿದಾಗ ಕಬೀರ್ ಸಾಹೇಬ್ರ ಹತ್ರ ಹೋದಾಗ ಕಬೀರ್ ಸಾಹೇಬ್ರು ಹೇಳ್ತಾರೆ, ಅವರಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ. ಅವರೇ ಎಲ್ಲ ಅಂತ ನೀವು 3 ಜನನೇ ಇದು ಮಾಡ್ತೀರಲ್ಲ, ಅವ್ರಿಗೂ ಶ್ರೇಷ್ಠವಂತರು ಅವ್ರ ತಂದೆ ತಾಯಿ ಇದ್ದಾರಲ್ವಾ ಅಂತ ಕೇಳ್ತಾರೆ. ಯಾರಿಗೂ ಉತ್ತರ ಇಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಆದಿ ಇದೆ. ಆದಿ ಅಂದರೆ ಯಾವುದು? ಆದಿಯಿಂದ ಒಂದು ಸತ್ಯ ಅನ್ನೋದು ಇರೋದು, ಸತ್ಯಪುರುಷ ಅನ್ನೋದು. ಅವ್ರ ತಂದೆ ತಾಯಿ ಇರ್ಬೋದು ಅಂತಾರೆ. ಸರಿಯಪ್ಪ, ಅವ್ರ ತಂದೆ ತಾಯಿ ಯಾರು, ಅವ್ರ ಸೃಷ್ಟಿಕರ್ತರು ಯಾರು, ಮೂಲ ಕೇಳ್ಕೊಂಡು ಹೋದಾಗ ಅದು ಅಲ್ಲೇ ಹೇಳೋದು, ಅದು ಸತ್ಯಪುರುಷ ಅಂತ ಕಬೀರ್ ಸಾಹೇಬ್ರು ಹೇಳೋದು. ಸತ್ಯಪುರುಷ ಈ ಕನೆಕ್ಷನ್ ಎಲ್ಲ ಇಟ್ಕೊಂಡು ನಾನು ಹೋದರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಇಲ್ಲಿ ಆದಿಶಕ್ತಿ ನಿರಂಜನ, ಇವ್ರನ್ನೆಲ್ಲ ಇಟ್ಕೊಂಡು ಹೋದರೆ ಇಲ್ಲೇ ತಿರುಗ್ತಾ ಇರಬೇಕು. ಅದರಿಂದ ಸತ್ಯಪುರುಷನ ಹತ್ರ ಡೈರೆಕ್ಟಾಗಿ ಎಂಟ್ರಿ ತಗೋಪ್ಪ ನೀವು. ಡೈರೆಕ್ಟಾಗಿ ಸತ್ಯಪುರುಷನ ಹತ್ರ ಎಂಟ್ರಿ ತಗೋ. ಅಲ್ಲೇನೋ ನಿನಗೆ ವ್ಯತ್ಯಾಸ ಕಾಣಲ್ಲ. ಸ್ವರ್ಗ ಬಾಗಿಲು ತೋರಿಸಿದ್ರೆ ಆಮೇಲೆ ಸ್ವರ್ಗದಲ್ಲಿ ಏನು ನಡೆಯುತ್ತೆ, ಸ್ವರ್ಗದಲ್ಲಿ ಏನು ನಡೆಯುತ್ತೆ ಅಂತಾರೆ. ಅಮೃತಪಾನ ಅನ್ನೋದಕ್ಕಿಂತ ಅದು ಇಲ್ಲೇ ಇರುತ್ತೆ, ನಮ್ಮ ಬಾರ್ಗಳಲ್ಲೇ ಇರುತ್ತೆ. ಅದನ್ನೇ ತಗೊಂಡು ಮೈ ಮರಿತಾರೆ. ರಂಬೆ ಊರ್ವಶಿ ಮೈಂಕರು ಇಲ್ಲೇ ನೋಡ್ತೀವಿ, ಇದೇ ಸ್ವರ್ಗ. ತಿರ್ಗಾ ಏನಾಗುತ್ತೆ, ಅದನ್ನೆಲ್ಲ ಅನುಭವಿಸಿದ್ಮೇಲೆ ಪಾಪಕರ್ಮ ಮಾಡಿದ್ಯಾ ಹೋಗಿ ನೀನು ಹೇಳ್ತಾರೋ ಇಲ್ವಾ? ಹಾಗೆ ಇದು ಬಂಧನ. ಅದಕ್ಕೆ ಅಮರ್ಲೋಕ ಅಂತ ಹೇಳೋದು. ಕಬೀರ್ ಸಾಹೇಬ್ರು ಏನು ಹೇಳ್ತಾರೆ, ಅಮರ್ಲೋಕ, ಸತ್ಯಪುರುಷ ಸತ್ಯಲೋಕ ಅಂತಾರೆ, ಅಮರ್ಲೋಕ ಅಂತಾರೆ. ಅಲ್ಲಿ ಯಾವತ್ತೂ ದುಃಖ ಅನ್ನೋದಿಲ್ಲ, ಹುಟ್ಟು ಸಾವಿಲ್ಲ, ಭಯ ಇಲ್ಲ ಅನ್ನೋದನ್ನು ತೋರಿಸ್ತಾರೆ. ನಾವು ನೋಡಿಲ್ಲ, ನೀವು ನೋಡಿಲ್ಲ, ಯಾರೂ ನೋಡಲಿಲ್ಲ. ಆದರೆ
ಕಬೀರ್ ಸಾಹೇಬ್ ಹೇಳೋದು. ತೊಗೊಂಡ್ರೆ ಅಮರಲೋಕ ಅಂತ ಅಲ್ಲಿ ಯಾವುದೋ ಚಿಂತೆ ಇಲ್ಲ, ಜಗಳ ಇಲ್ಲ, ವ್ಯಾಜ್ಯ ಇಲ್ಲ, ಮೌನವಾಗಿದೆ, ಸಂತೋಷವಾಗಿದ್ದಾರೆ ಎಲ್ಲರೂ ಅನ್ನೋದನ್ನ ಕಬೀರ್ ಸಾಹೇಬ್. ಅದರಿಂದ ಹೀಗೆ ನಾವು ದೇವರನ್ನ ಎಲ್ಲೆಡೆ ನೋಡ್ಬೋದು. ದೇವ್ರನ್ನ ಇಂಥ ಕಡೆ ಇದ್ದಾನೆ, ಇಂಥ ರೂಪದಲ್ಲಿದ್ದಾನೆ ಅನ್ನೋದಲ್ಲ ಮುಖ್ಯ. ಯಾರು ಉಪಕಾರಿಯಾಗಿರ್ತಾನೆ, ಯಾರು ಒಳ್ಳೆತನದಲ್ಲಿರ್ತಾನೆ ಅವನು ದೇವರೇ. ದೇವ್ರ ಸಮ ಅಂತ ಹೇಳಲ್ಲ, ದೇವರೇ. ಕೆಲವೊಂದು ಸಲ ಏನಾಗ್ತದೆ ಅಂತಂದರೆ, ಒಂದು ಊರು ನದಿ ಪ್ರದೇಶನೋ ಅಥವಾ ಸಮುದ್ರ ಇರ್ತಕ್ಕಂಥ ತೀರ ಪ್ರದೇಶ, ಅದು ಅಲ್ಲೊಂದು ದೇವಸ್ಥಾನ ಇರುತ್ತೆ, ಅಲ್ಲೊಬ್ಬರು ಅರ್ಚಕರು ಇರ್ತಾರೆ, ಪೂಜೆ ಮಾಡ್ಕೊಂಡು ಇರ್ತಾರೆ. ಅಲ್ಲೊಂದು ಸೂಚನೆ ಗೊತ್ತಾಗುತ್ತೆ, ಜೋರು ಮಳೆ ಇದೆ, ಪ್ರವಾಹ ಇದೆ, ದೇವಸ್ಥಾನ ಎಲ್ಲ ಮುಳುಗೋಗುತ್ತೆ, ಹಾಗೆ ಹೀಗೆ ಅಂತ. ಆವಾಗ ಅಲ್ಲಿರೋ ಭಕ್ತಾದಿಗಳೆಲ್ಲ ಬರ್ತಾರಂತೆ, ಪುರೋಹಿತನಿಗೆ ಹೇಳ್ತಾರೆ, ನೋಡಪ್ಪ ಇದೆಲ್ಲ ಮುಳುಗೋಗುತ್ತಂತೆ ಕೆಲವೇ ಒಂದಿಷ್ಟು ಗಂಟೆಗಳಲ್ಲಿ, ದಯವಿಟ್ಟು ನಡಿ, ಎಲ್ಲ ಊರು ಖಾಲಿ ಮಾಡ್ಕೊಂಡು ಹೋಗ್ತಿದ್ರೆ ಬಂದ್ಬಿಡು ಅಂತ. ಕೇಳಲ್ಲ, ನನಗೆ ದೇವರಿದ್ದಾನೆ, ದೇವ್ರು ಕಾಪಾಡ್ತಾನೆ. ಆಯಿತು, ಮಳೆ ಬಂತು, ಜೋರಾಯಿತು, ಪ್ರವಾಹ ಬಂತು, ಮೆಟ್ಲವರೆಗೂ ಬಂದಿದೆ ನೀರು. ಅದು ಆಗಲೂ ಯಾರೋ ಕರೀತಾರಂತೆ, ಇನ್ನೇನೆಲ್ಲ ಗಂಟು ಮೂಟ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಯಲ್ಲಾದರೂ ಬಾಪ ನೀನು ಅಲ್ಲಿ ನೀರಿದೆ ಅಂದರೆ, ಇಲ್ಲ ನಾನು ಬರಲ್ಲ, ದೇವರಿದ್ದರು. ಸರಿ, ನೀರು ಇನ್ನೂ ಮೇಲೆ ಬರ್ತಾ ಇದೆ. ಆವಾಗ ದೇವರೇ ಬಂದು ಕಾಪಾಡು ಅಂತ ಬೋಟ್ ಬರುತ್ತಂತೆ. ಒಂದು ಬಾಪ ಕರ್ಕೊಂಡು ಹೋಗ್ತೀನಿ. ಸರಿ, ಇಲ್ಲ, ನೀರು ಇನ್ನೂ ಮೇಲೆ ಹೋಗ್ತಾ ಇದೆ, ಗೋಪುರದವರೆಗೂ ಬಂತು, ಗೋಪುರ ಕುತ್ಕೊಂಡ್ಬಿಡ್ತಾನೆ. ಅಲ್ಲಿ ಕೇಳಿದ್ರೆ, ಅಲ್ಲಿ ನಾನು ಬರೋಕ್ಕಾಗಲ್ಲ, ಅಲ್ಲಿ ಯಾರು ಹೆಲಿಕಾಪ್ಟರ್ ಬರುತ್ತೆ, ಅಲ್ಲೂ ಹೋಗಲ್ಲ. ಹಂಗೆ ಕೊನೆಗೆ ದೇವರೇ ನೀನು ಬಂದು ನಾನು ಕಾಪಾಡಲಿಲ್ಲ ಅಂತ ದೇವರು ನುಡಿತಾನಂತೆ. 3 ಬಾರಿ ಬಂದಿದ್ದೆ ನೀನು ಕಾಪಾಡೋಕ್ಕೆ, ಬೇರೆ ಬೇರೆ ಇದರಲ್ಲಿ. ಒಂದು ಸತಿ ಅಲ್ಲಿ ಮೆಟ್ಲವರೆಗೂ ಬಂದಾಗೂ ಕರೆದೆ, ನೀನು ಬಂದಿಲ್ಲ, ಗಾಡಿ ತಂದಿದ್ದೆ. ತಿರ್ಗಾ ಬೋಟಲ್ಲಿ ಬಂದಿದ್ದೆ, ಬಂದಿಲ್ಲ ನೀನು. ತಿರ್ಗಿ ಹೆಲಿಕಾಪ್ಟರ್ ತಂದಿದ್ದೆ, ನೀನು ಬಂದಿಲ್ಲ. ಅಂದರೆ ನೀನು ಬಂದಿಲ್ಲ ನಾನು ಕಾಪಾಡೋಕ್ಕೆ ಅನ್ನೋದು ಮಾತ್ರ ಇವನು ಹೇಳ್ತಾ ಇದ್ದಾನೆ ವಿನಃ ಯಾವ ಮಾರ್ಗದಲ್ಲಿ ಬಂದು ಕಾಪಾಡ್ತೀನಿ ಅಂತ ಬಂದರೂ ಕೂಡ ನೀನು ಹೋಗಲಿಲ್ಲ. ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂತಂದರೆ, ಯಾವುದೋ ಒಂದು ಉಪಾಯ ಇದ್ದಾಗಲೂ ನಾವು ಅದನ್ನು ಬಳಸ್ಕೊಳ್ಳಲ್ಲ. ಅಂಥ ಒಂದು ಕಾಲದಲ್ಲೇ ನಮಗೇನಾಗ್ತದೆ ಅಂತಂದರೆ, ನಾವು ಸಿಕ್ಕಾಕ್ಕೊಳ್ತೀವಿ. ಯಾವುದೋ ಕಷ್ಟ ಬಂದಿದೆ ಅಂತ ಹೇಳ್ಕೊತಾರೆ, ಅಪ್ಪ ಬಂದು ಏನೋ ಒಂದು ಸಹಾಯ ಮಾಡ್ತೀನಿ ಅಂದಾಗ, ಬೇಡ ನಾನು ದೇವರಿದ್ದಾನೆ ಅಂದರೆ ಸಹಾಯ ತೀರುತ್ತಾ. ಎಷ್ಟೋ ಸಲ ನಮ್ಗೆ ಕಷ್ಟ ಅಂದಾಗ ನಮಗೆ ಗೋಚರ ಆಗುತ್ತೆ, ಹತ್ತಿರದಲ್ಲೇ ಬಂದಿರುತ್ತೆ, ಅದನ್ನು ಬೇಡ ಅಂತ ತಿರಸ್ಕಾರ ಮಾಡ್ತೀವಿ. ಅದರಿಂದ ನಮಗೇನು ಬೇಕೋ, ಬುದ್ಧಿ ಬೇಕು, ವಿವೇಕ ಬೇಕು ಅಂತ ಹೇಳ್ಬೋದು. ಹಾಗೆ ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಕೊನೆಗೆ ಯಾವ ಜನ್ಮದಲ್ಲಿ ಏನಾಗಿದ್ದೋ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. रामचंद्र तारा को समझते हुए कहते हैं, क्षिति जल पावक गगन समीरा पांच रहित यह अदम शरीरा, प्रगट सो तन तव आगे सोवा, जीव नित्य तुम को ही लगी रोवा। गीत में श्री कृष्ण अर्जुन से कहता है कि न जायते म्रियते, यह ना मरे, उपजय नहीं, भयो ना गुहरी होय, अजर पुरातन नित्य है, मारे मरे न सोय। अपनी नित्यता का चौथा पर. ಅದರಿಂದ सदगुरु के सत्य पारक और स्वयं यथार्थ अनुभव द्वारा युक्ति सहित जीव अजर अमर सदा रहनहार नित्य सत्य है. ಅದರಿಂದ ಸದ್ಗುರುವಿನ ಸ್ಮರಣೆ ಒಂದೇ ನಮಗೆ ಏನು ಇದರ ಅನುಭವನ
ಯುಕ್ತಿ ಅಂತ ಕೊಟ್ಟಿದ್ದಾನೆ ದೇವರು. ನಾನು ಹೇಳೋದಲ್ಲ, ಯುಕ್ತಿ ಇಲ್ಲದೆ ಇದ್ರೆ ಏನು ಪ್ರಯೋಜನ. ಮುಂದೆನೆ ದೇವರು ನಿಂತಿದ್ದಾನೆ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. मुझको कहा ढूंढे रे बंदे मैं तो तेरे पास में, ना मंदिर में ना मस्जिद में ना काशी कैलाश में, ना मैं क्रिया कर्म में रहता ना ही ನಾ ಕಾಶಿಯಲ್ಲೂ ಇಲ್ಲ ಅಂತಾರೆ, ಮಥುರಾಲ್ಲೂ ಇಲ್ಲ, ಬೃಂದಾವನದಲ್ಲೂ ಇಲ್ಲ, ಗಂಗಾ ನದಿಯಲ್ಲಿ ಮಿಂದೆದ್ದು ಎದ್ದೇಳ್ತೀನಿ ಅಂದ್ರು ನಾನು ಅಲ್ಲಿಲ್ಲ. ನಾನಿರೋದಿಲ್ಲೇ ಕೋಜಿ ಹೋಯೆ ತುರ್ತು ಮಿಲ್ ಜಾವು एक पल की तलाश में, ಹುಡುಕಾಟ ನಡೆಸೋದ್ರಲ್ಲಿ ಒಂದು ಕ್ಷಣದಲ್ಲಿ ಹುಡುಕು, ನನ್ನ ಸಿಕ್ಬಿಡ್ತೀನಿ. एक तल के तलाश मैं तो हूँ ವಿಶ್ವಾಸದಲ್ಲಿ ನಾನು ಅಂತ ಕಬೀರ್ ಸಾಹೇಬ್. ಯಾವುದ್ರಲ್ಲಿದ್ದೀನಿ? ವಿಶ್ವಾಸ ಇಡು ನನ್ನ ಮೇಲೆ, ಅದರಲ್ಲೇ ನಾನಿದ್ದೀನಿ. ಅದರಿಂದ ಎಲ್ಲೆಲ್ಲಿ ಹುಡುಕಿದ್ರು ಏನೋ ನಾನು ಸಿಗೋ ಅಂಥವನಲ್ಲಪ್ಪ, ಎಲ್ಲರಲ್ಲೂ ಇದ್ದೀನಿ ಕಬೀರ್ ಸಾಹೇಬ್. ಅದಕ್ಕೆ ಕಬೀರ್ ಅಂದರೆ ಕರ್ಮಕಾಂಡದಲ್ಲಿ ಚೈತನ್ಯ ವಸ್ತು, ಆ ಜೀವನಿದೆ, ಜೀವಾತ್ಮನಿದಾರಲ್ಲ, ಕಬೀರ ರಮಿಸ್ತಕ್ಕಂಥದ್ದು. ಕರ್ಮಕಾಂಡ ಬ್ರಹ್ಮಾಂಡ ನಾಯಕನಾಗಿ ರಮಿಸ್ತಕ್ಕಂಥ ಜೀವನ ಎಲ್ಲರಲ್ಲೂ ಇದ್ದೀನಿ. ಕರ್ಮಕಾಂಡದಲ್ಲಿ ಬ್ರಹ್ಮಾಂಡ ನಾಯಕನಾಗಿ ಎಲ್ಲರಲ್ಲೂ ರಮಿಸ್ತಕ್ಕಂಥ ವಸ್ತು ಜೀವನಾಗಿ ಚೈತನ್ಯನಾಗಿದ್ದೀನಿ. ನನ್ನನ್ನೆಲ್ಲಿ ಹುಡುಕ್ತೀನಿ ನೀನು? ಶ್ರೀನಿವಾಸ ಅಂದರೂ ಅವನೇ. ಶ್ರೀ ಅಂದರೆ ಚೈತನ್ಯ ಸ್ವರೂಪನು ನಿವಾಸನಾಗಿದ್ದಾನೆ ಶರೀರದಲ್ಲಿ, ಅಖಂಡನಾಗಿ ಅಜರ ಅಮರನಾಗಿ ಎಲ್ಲ ಚೈತನ್ಯ ಜೀವಗಳಲ್ಲೂ ಜೀವರಾಶಿಗಳಲ್ಲೂ ಪ್ರಕಾಶಮಾನವಾಗಿದ್ದಾನೆ. ಅವನನ್ನು ಹುಡುಕೋ ಅಂತ ಇದು ನಮಗೆ ಬೇಕಾಗಿಲ್ಲ. ಇದ್ರೂ ಯಾಕೆ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ ಅಂದರೆ ಅಜ್ಞಾನ ಸುತ್ತುವಂತಿದೆ. ಯಾವ ರೀತಿ ಸೂರ್ಯನಿಗೆ ಪ್ರಕಾಶ ಮೋಡ ಅಡ್ಡ ಬಂದು ಪ್ರಕಾಶ ಸಿಗುತ್ತಾ? ಮೋಡ ಅಡ್ಡ ಇದ್ರೆ ಮಳೆಗಾಲ ಬಂತು ಅಂತಂದ್ರೆ ಮೋಡ ಇದೆ, ಮೋಡದಲ್ಲಿ ಜರ್ಗೋವರೆಗೂ ಸೂರ್ಯ ಕಾಣಿಸಲ್ಲ. ಹಾಗೆ ಸೂರ್ಯನ ಪ್ರಕಾಶಮಾನವಾಗಿರ್ಬೇಕು ಅಂದರೆ ಬೇಸಿಗೆ ಇರಬೇಕು. ಬೇಸಿಗೆ ಅಂದರೆ ಯಾವಾಗ ಸದಾಗಲೂ ಸೂರ್ಯನ ರಶ್ಮಿ ಇರುತ್ತೆ. ಹಾಗೆ ನಮಗೆ ಆ ಬೇಸಿಗೆ ಅಂದರೆ ಬಿಸಿ ಆಗಬೇಕು. ಬಿಸಿ ಅಂದರೆ ಏನು? ತಾಪಮಾನ ಹೆಚ್ಚಬೇಕು. ಯಾವುದರಲ್ಲಿ ತಾಪಮಾನ ಹೆಚ್ಚಬೇಕು? ಭಕ್ತಿಯಲ್ಲಿ ತಾಪಮಾನ ಹೆಚ್ಚಬೇಕು. ಆಗ ಮಾತ್ರ ನಮಗೆ ಆತನ ಒಂದು ಅನುಭವಕ್ಕೆ ಸಿಗಲಿಕ್ಕೆ ಕಾರಣ ಆಗುತ್ತೆ. ಚಳಿಯಲ್ಲಿ ಮುದುಟ್ಕೊಂಡಿದ್ದೀವಿ, ಅಜ್ಞಾನದಲ್ಲಿದ್ದೀವಿ. ಅಜ್ಞಾನ ಅಂದರೆ ಕತ್ತಲೆ. ಕತ್ತಲೆ ಅಂದರೆ ಮೋಡ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಈಗಲೂ ಅಷ್ಟೇ, ನಿಮಗೆ ಸೂರ್ಯನ ಪ್ರಕಾಶ ಅಷ್ಟಾಗಿರಲ್ಲ. ಚಳಿಗಾಲ ಮುದುರ್ಕೊಂಡ್ಬಿಟ್ಟಿರುತ್ತೆ. ಯಾವ ರೀತಿ ಮಲಗಿರ್ತೀವಿ ಗೊತ್ತಾ? ಬೆಡ್ಶೀಟ್ ಹೊತ್ಕೊಂಡು, ಅಂದರೆ ಒಂದು ಬಾಣ, ಇದು ಬಿಲ್ಲು, ಧನಸ್ಸು, ಅದಕ್ಕೆ ಧನುರ್ಮಾಸ ಅಂತಾರೆ. ಧನಸ್ಸಿನ ಥರ ಮಲ್ಕೊಂಡು ಬೆಚ್ಚಗೆ ಉತ್ಕೊಂಡಿರ್ತೀವಲ್ಲ, ಹಾಗೆ ಅಜ್ಞಾನದಲ್ಲಿ ನಾವು ಇದ್ದೀವಿ. ಅದಕ್ಕೆ ಭಕ್ತಿ ಬೇಕು, ಅದನ್ನು ಜಾಗೃತಗೊಳಿಸ್ಬೇಕು. ಯಾವುದನ್ನು? ಚೈತನ್ಯ ವಸ್ತುವನ್ನು ಜಾಗೃತಿಗೊಳಿಸಿದಾಗ ಮಾತ್ರ ನಮಗೆ ಆ ಪ್ರಕಾಶ ಅನುಭವ ಬರುತ್ತೆ. ಎಂದಿದ್ರೆ ಇಲ್ಲ. ಬ್ಯಾಲೆನ್ಸ್ ಮಾಡಬೇಕು. ಯಾವುದೋ ಮನಸ್ಸು ಮತ್ತು ಆತ್ಮ ಎರಡೂ ಒಂದೇ ಒಂದು ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಎಲ್ಲ ಸರಿ. ಯಾಕೆ ಬ್ಯಾಲೆನ್ಸ್ ಅಂತ ಹೇಳಿದೆ? ನಿಕಟವಾದ ಸಂಬಂಧ ಇರುತ್ತೆ ಮನಸ್ಸಿಗೂ ಆತ್ಮನಿಗೂ ಸಮನಾಗಿರಬೇಕು. ಏಕೆಂದರೆ ಊಟನೂ ಮಾಡಬೇಕು, ತಿಂಡಿನೂ ತಿನ್ನಬೇಕು, ರುಚಿನೂ ನೋಡಬೇಕು, ಪ್ರಪಂಚನೂ ನೋಡಬೇಕು, ಎಲ್ಲರ ಜೊತೆನೂ ಬಾಳಬೇಕು. ಅದಕ್ಕೆ ಬ್ಯಾಲೆನ್ಸ್ ಆಗಿರಬೇಕು. ಇದೇ ಜಾಸ್ತಿ ಇರಬೇಕು ಅಂತಂದರೆ ಆಗತ್ತೆ? ಯಾವುದು? ಭಕ್ತಿ ಇದೇ ಜಾಸ್ತಿ ಅಂತ ಹಿಂಗೆ ಎತ್ಬಿಟ್ರೆ ಆಗಲ್ಲ. ಅದು ಚೈತನ್ಯ ಮತ್ತು ಮನಸ್ಸು ಎರಡು ಒಂದೇ ಬ್ಯಾಲೆನ್ಸಲ್ಲಿ ಇದ್ದಾಗ ಮಾತ್ರ. ಅಂದರೆ ಇರಬೇಕು, ಎಷ್ಟಿರಬೇಕೋ ಅಷ್ಟು ಇರಬೇಕು. ಅದು ದಾಟ್ತು ಅಂದರೆ ಮನಸ್ಸು ಹಿಂಗೋಯ್ತು ಅಂತಂದರೆ, ಮೇಲೋಯ್ತು ಮನಸ್ಸು ಅಂತಂದರೆ ಜೀವನದ ಅಪಾಯ. ಮನಸ್ಸು ಕೆಳಗೋಯ್ತು ಅಂತಂದರೂ ಬೇರೆ ಏನೂ ಕಾಣಿಸಲ್ಲ ನಮಗೆ. ಅದರಿಂದ ನಮಗೆ ಬೇಕಾಗಿರೋದೇನೋ ಎರಡು ಸಮನಾಗಿಟ್ಕೋಬೇಕು. ಅದೇ ಸಹಜ ಸಮಾಧಿ. ಅವಾಗ ದುಃಖನೂ ಇಲ್ಲ, ಸುಖನೂ ಇಲ್ಲ, ಎರಡೂ ಒಂದೇ ಆಗಿರುತ್ತೆ. ಯಾವ ಕಷ್ಟನೂ ಗೊತ್ತಾಗಲ್ಲ ಅವಾಗ ನಮಗೆ. ಪ್ರಪಂಚದಲ್ಲೆಲ್ಲ ಸಂತೋಷ ಅನ್ನೋದೇ ಆವರಿಸಿರುತ್ತೆ. ಇಷ್ಟು ಹೇಳಿ ಮುಂದಕ್ಕೆ ಮಹಂತರಿಗೆ ಹೇಳೋಣ. ಸ್ವಲ್ಪ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಪರವಾಗಿಲ್ಲ.
ರಂಗಮ್ಮ ಅವರು ಏನೋ ಕೇಳಬೇಕು ಅಂತಿದ್ರು ಹಿಂದೆ ಹಿಂದೆ ಅಲ್ಲ ನೋಡಿ, ಹಿಂದೆ ಕೂತಿದೆ. ನಾನು ನೋಡಿ ಅವ್ರಿಗೂ ಚಳಿ ಆಯ್ತು. ಹೇಳ್ತಾರೆ ಕೇಳಬೇಕು. ಕಾರಣ ಮಹಾಕಾರಣ ಸ್ಥೂಲ ಅಂದರೆ ಎಲ್ಲ ನೋಡ್ತಾ ಇದೀವಲ್ಲ, ಸೂಕ್ಷ್ಮನೂ ಮನಸ್ಸು ಅಂತ ಹೇಳ್ತಾರೆ. ಕಾರಣ ಮಹಾಕಾರಣ. ಸೂಕ್ಷ್ಮ ಕಾರಣ ಅಂದರೆ ಆತ್ಮ, ಸ್ಥೂಲ ದೇಹ, ಸ್ಥೂಲ ದೇಹ, ಮನಸ್ಸು, ಸೂಕ್ಷ್ಮ ಮನಸ್ಸು. ಕಾರಣ ಆತ್ಮ. ಸ್ಥೂಲ ಸೂಕ್ಷ್ಮ. ಇದರಲ್ಲಿ ಏನು ಗೊತ್ತಾಗುತ್ತೆ ನಿಮಗೆ? ಇಲ್ಲ, ಕಾರಣ ಮಹಾಕಾರಣ ಗೊತ್ತಾಗಬೇಕು. ಆತ್ಮ ಒಂದೇ, ಅದು ಕಾರಣ ಒಂದೇ ಇರೋದು. ಮಹಾಕಾರಣ ಎಲ್ಲಿದೆ? ಕಾರಣ ಒಂದೇ, ಆತ್ಮ ಚೈತನ್ಯ ಸ್ವರೂಪ ಸತ್ಯಪುರುಷ ಅನ್ನೋದು ಅಷ್ಟೇ ಇರೋದು. ಎಷ್ಟೋ ಆತ್ಮಗಳು ಬಂದಿದೆ, ಹೋಗ್ತಾ ಇರ್ತವೆ. ಆತ್ಮ ಗುರುವಿನ ಉಪಾಸನೆ ಅಂತ, ಇವಾಗ ಗುರು ಬಂದು ಹೋಗ್ತಾ ಇರ್ತೀರ, ಗುರು ಉಪಾಸನೆ ಅಂದರೆ ಪ್ರವಚನ ಮಾಡಿರ್ತೀರ, ಉಪಾಸನೆ ಅದು ಬೇರೆನಾ? ಉಪಾಸನೆ ಅಂದರೆ ಶಬ್ದ, ಶಬ್ದ. ಗುರುವಿನಲ್ಲಿ ಬರ್ತಕ್ಕಂಥ ಶಬ್ದ, ಸತ್ಯ ಶಬ್ದ. ಏನೇನೋ ಶಬ್ದ ಬರುತ್ತೆ ಅಂತಲ್ಲ, ಶಬ್ದ, ವಚನ, ವಚನ. ವಚನ. ಶಬ್ದ ಬಂದೆ ನಾರಿ. ನಾರಿ ಅಲ್ಲಿಂದನೇ ಪ್ರಾರಂಭ ಆಗಿದ್ದು ಓಂಕಾರ. ಇವಾಗ ನೋಡಿ, ನಾಸಾದಲ್ಲಿ ಕಂಡುಹಿಡಿದ್ರಂತೆ ಆ ಶಬ್ದ. ಓಂ ಅಂತ ಬರುತ್ತಲ್ಲ, ಅಲ್ಲಿಂದನೇ ಪ್ರಾರಂಭ ಆಗಿದ್ದಂತೆ. ಓಂ ಅಂದರೆ ಗಾಯತ್ರಿ ಇದು ಮಾಡುವಾಗ ಓಂಕಾರ ಬರುತ್ತೆ ಗೊತ್ತಲ್ಲ, ಆ ಆಕಾರ, ಆ ಶಬ್ದ ಇದೆ ನೋಡಿ, ಅದರಿಂದನೇ ನಿಮಗೆ ಪ್ರಪಂಚ ಸೃಷ್ಟಿ ಆಯಿತು ಅಂತ. ಅದನ್ನೇ ಕಬೀರ್ ಸಾಹೇಬ್ರು ಹೇಳೋದು, ಗಾಯತ್ರಿ ಓಂ ಅಂತ ಬರುತ್ತೆ. ಅದಕ್ಕೆ ಕಬೀರ್ ಸಾಹೇಬ್ರು ಓಂ ಅಂತ ತಗೊಳ್ಳಲ್ಲ, ಸತ್ಯ ಅಂತ ಹೇಳ್ತಾರೆ. ಓಂ ಅನ್ನೋದು ಸೃಷ್ಟಿ. ಸೃಷ್ಟಿಗೆ ನನಗೆ ಮತ್ತೆ ಯಾಕೆ ಬರ್ತೀರಾ? ಜಾಗೃತ ರೂಪಿ ಆಪಹೋ ಸತ್ ಮತ್ತು ಗಹರ್ ಗಂಭೀರ್. ಸತ್ಯ ಮತ ತಗೊಳ್ಳಿ, ಮತ್ತೆ ಓಂಕಾರಕ್ಕೆ ಯಾಕೆ ಹೋಗ್ತೀರಾ ಅಂತ. ಮತ್ತೆ ನಾವು ಪ್ರಕಟವಾಗಕ್ಕೆ ಯಾಕೆ ಹೋಗ್ಬೇಕು? ಅಲ್ಲಿ ಇಲ್ಲಿಗೆ ನಿಲ್ಸೋಣ. ಅದಕ್ಕೆ ಸತ್ಯ ನಾವು. ಆ ರೀತಿಯಾಗಿ ಕಬೀರ್ ಸಾಹೇಬರ ಒಂದು ವಾದ. ಹೇಳಿ ನಾವು ಹೇಳಿ. ಹಾಂ ಹೇಳಮ್ಮ, ಪ್ರವಚನ ಆಗ್ತದೆ ನಾಯಕೆ. ಸರಿ, ಹಲೋ. ಮಾಡು. ಅಲ್ಲ ಬೇಡ, ಬಂದು ಇದು ಮಾಡ್ತೀನಿ, ತರ್ತೀನಿ. ಬೇರೆ ಏನಾದ್ರು ಇದೆಯಾ? बोलिए श्री सत्यनामादि कबीर साहेब की जय. ಈ ಸತ್ಸಂಗ ಅನ್ನೋದು ಒಂದು ಶಿಕ್ಷಣ. ನಮ್ಮಲ್ಲಿರ್ತಕ್ಕಂಥ ಆತ್ಮನ ಪರಿಚಯ ಮಾಡಿಕೊಡ್ತಕ್ಕಂಥ ಶಿಕ್ಷಣ ಆಗಿದೆ. ಸತ್ಸಂಗ ಕೇಳಿದ್ಮೇಲೆ ಅದು ಅನುಷ್ಠಾನಕ್ಕೆ ತಗೊಳ್ಳೋದು, ಒಂದು ಕೇಳಿಸ್ಕೊಳ್ಳೋದು ಮಾನಸಿಕ ಶಿಕ್ಷಣ, ಅದನ್ನು ಅನುಷ್ಠಾನಕ್ಕೆ ತೆಗೆದುಕೊಳ್ಳೋದು ದೈಹಿಕ ಶಿಕ್ಷಣ. ಏನಕ್ಕೇನೆ ನಮ್ಮ ಸ್ವರೂಪದ ಅನುಭವ ಆಗಬೇಕಾದ್ರೆ ಶಿಕ್ಷಣದ ಅವಶ್ಯಕತೆ. ಈಗ ಇದು ಲೈಬ್ರರಿ ಈಗ ಓಪನ್ ಮಾಡೋದಂದರೆ ಜನಗಳಿಗೆ ಜ್ಞಾನ ಸಿಕ್ಕಲಿ ಅಂತೇಳಿ. ಆಗ ನೋಡಿ ಎಷ್ಟೊಂದು ಜನ ಡೋನರ್ ಕೊಟ್ಟು ಇದನ್ನು ಪ್ರಾರಂಭ ಮಾಡೋದು. ಓದ್ತಾ ಇದ್ರು, ಆಗ ಸುಮಾರು ಜನ ಓದ್ತಾ ಇದ್ರು. ಈಗೆಲ್ಲ ಮೊಬೈಲ್ ಬಂದಿದೆ, ಎಲ್ಲ ಆ ಕಡೆ ಹೋಗಿದ್ದಾರೆ. ಅದು ಓದೋರೇನು ಕಡಿಮೆ ಆಗಿಲ್ಲ, ಓದ್ತಾನೂ ಇದ್ದಾರೆ. ಈ ಆತ್ಮವಿಚಾರಕ್ಕೆ ಬಂದಾಗ ಅದರ ಅನುಭವ ಆಗಬೇಕಾದ್ರೆ ನಮಗೂ ಶಿಕ್ಷಣ ಬೇಕು. ಸತ್ಸಂಗ ಅನ್ನೋ ಶಿಕ್ಷಣ ಬೇಕು. ಅದನ್ನು ಧಾರಣೆ ಮಾಡ್ಕೊಳ್ಬೇಕು, ದೈಹಿಕವಾಗಿ ಶ್ರಮ ಪಡಬೇಕು. ಅದಕ್ಕೆ ಒಂದು ಸಣ್ಣ ಕತೆ ಮೂಲಕ ವಿಚಾರ ಮಾಡೋಣ. ಒಬ್ಬ ಶ್ರೀಮಂತ ಮಹಿಳೆ ಒಂದು ನಾಯಿನ ತೆಗೆದುಕೊಂಡು ಬರ್ತಾರೆ. ಆ ನಾಯಿನ ಸಾಕ್ಬೇಕಾದ್ರೆ ಅದು ಚೆನ್ನಾಗಿ ಈಕೆಯ ಜೊತೆ ಹೊಂದ್ಕೊಂಡು ದೊಡ್ಡದಾಗವರೆಗೂ ಹೊಂದ್ಕೊಂಡು ಚೆನ್ನಾಗಿರುತ್ತೆ. ಆಕೆ
ಮಡಿಲಲ್ಲಿ ಕುತ್ಕೊಳ್ಳೋದು, ತೊಡೆ ಮೇಲೆ ಕುತ್ಕೊಳ್ಳೋದು, ಆಟ ಆಡೋದು ಅವಳ ಜೊತೆ ಇಲ್ಲ. ಅವಳು ಶ್ರೀಮಂತೆ, ಅದನ್ನು ಏರ್ ಕಂಡೀಷನಲ್ಲಿ ಇಟ್ಟಿರ್ತಾಳೆ, ಒಳ್ಳೊಳ್ಳೆ ಊಟನ ಕೊಡ್ತಾ ಇರ್ತಾಳೆ. ಕ್ರಮೇಣ ಆ ನಾಯಿಗೆ ಒಂದು ರೀತಿ ಅಹಂ ಬಂದ್ಬಿಟ್ಟು ಇವಳನ್ನ ಕೇರ್ಲೆಸ್, ನಿರ್ಲಕ್ಷ್ಯ ಮಾಡ್ತಾ ಇರುತ್ತೆ ನಾಯಿ. ಅವಳಿಗೆ ಬೇಸರ ಆಯಿತು, ಏನು ನಾನು ಇಷ್ಟೊಂದು ಖರ್ಚು ಮಾಡಿ ಇದಕ್ಕೆ ಸಾಕ್ತಾ ಇದ್ದೀನಿ, ನನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದೆ, ಇದಕ್ಕೇನೋ ಆಗ್ಬಿಟ್ಟಿದೆ, ಏನೋ ಕಾಯಿಲೆ ಬಂದ್ಬಿಟ್ಟಿದೆ ಅಂತೇಳಿ ಪಶು ವೈದ್ಯರು ಅವ್ರ ಹತ್ರ ಹೋಗಿ ಅವ್ರ ಹತ್ರ ತಿಳಿಸ್ತಾರೆ. ನಾಯಿನ ತೆಗೆದುಕೊಂಡು ಹೋಗಿ ತೋರಿಸ್ತಾರೆ. ಅವರು ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು 2 ದಿನ ನನ್ನ ಹತ್ರ ಬಿಡಿ, ಇದಕ್ಕೆ ಚಿಕಿತ್ಸೆ ಕೊಡ್ತೀನಿ, 2 ದಿನ ಬಿಟ್ಟು ಬನ್ನಿ ಆಯಿತು ಅಂತ ಒಪ್ಕೊಂಡು ಆಕೆ ಬಿಟ್ಟು ಹೋಗ್ತಾಳೆ. ಅವನು ಕೆಲಸದವನು ಕರೀತಾನೆ. ಕೆಲಸದವನು ಅಂದರೆ ಹೇಳ್ತಾರಲ್ಲ ಅಟೆಂಡರ್, ಕಾಂಪೌಂಡ್ರು ಕರೆದ್ಬಿಟ್ಟು ಇದನ್ನು ತೊಗೊಂಡೋಗಿ ಎಮ್ಮೆ ಕಟ್ಟಾಕೈತಲ್ಲ ಅದ್ರ ಜೊತೆ ಕಟ್ಟಾಗ್ತದೆ. ಎಮ್ಮೆ ಕಟ್ಟಾಕಿದೆ ಅದ್ರ ಜೊತೆ ಕಟ್ಟಾಕೋ, ಆಹಾರ ಏನು ಕೊಡ್ಬೇಡ, ಅರ್ಧ ಗಂಟೆಗೆ ಒಂದ್ಸಲ ನೀರು ಕೊಡು, ಜಾಸ್ತಿ ಬೊಗಳಿದ್ರೆ ಚಾವಟಿ ತಗೊಂಡು ಹೊಡಿತಾ ಇರು ಅಷ್ಟೇ, ಇನ್ನೇನು ಆಹಾರ ಕೊಡ್ಬೇಡ. ನೋಡಿ ಹೀಗೆ ಅವನು ಬೊಗಳ್ದಾಗೆಲ್ಲ ಚಾವಟಿ ಹೊಡೆದು ಸುಮ್ಮನೆ ಮಾಡ್ತಾ ಇರ್ತಾನೆ, ನೀರು ಕೊಡ್ತಾನೆ ಅಷ್ಟೇ, ಬೇರೆ ಏನೂ ಆಹಾರ ಕೊಡೋದಿಲ್ಲ. 2 ದಿನ ಕಳೀತಿದೆ, ಬರ್ತಾಳೆ, ಮತ್ತು ಕರ್ಕೊಂಬ ನಾಯಿನ ಅಂತಾನೆ. ಮನೆ ಓನರ್ ಬರ್ತಾಳೆ, ಅಯ್ಯಮ್ಮ ಶ್ರೀಮಂತ ಮಹಿಳೆ, ಕರ್ಕೊಂಬ ನಾಯಿನ. ಆ ನಾಯಿನ ಕರ್ಕೊಂಬಂದಾಗ ಅದೇನು ಮಾಡ್ತೆ ನೋಡ್ತಾನೆ, ಬಂದು ಇವಳು ತೊಡೆ ಮೇಲೆ ಕುತ್ಕೊಳ್ಳುತ್ತೆ. ಯಾಕೆ ಪ್ರಶ್ನೆ ಮಾಡ್ತಾಳೆ, ಹೆಂಗೆ ಏನು ರೀತಿ ಟ್ರೀಟ್ಮೆಂಟ್ ಕೊಟ್ರಿ ಅಂತ. ಅದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಣ ಕೊಟ್ರಿ, ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಣ ಕೊಟ್ರಿ. ಮಾನಸಿಕವಾಗಿ ಅಂದರೆ ಆ ಎಮ್ಮೆ ಜೊತೆ ಕಟ್ಟಾಕಿದ್ದು, ಇದು ನನ್ನ ಪ್ರಾಣಿಗಳಲ್ಲ, ಇವು ಯಾರೋ ಜೊತೆ ಕಟ್ಟಾಕ್ಬಿಟ್ಟವ್ರೆ, ಊಟ ಇಲ್ಲ, ದೈಹಿಕ ಕೇಳಿದ್ರೆ ಹೊಡಿತಾರೆ. ಯಾಕೆ ಕೊಟ್ರಿ ಆ ಶಿಕ್ಷಣ ನೀವು? ಮಾನಸಿಕವಾಗಿ ಶಿಕ್ಷಣ, ದೈಹಿಕ ಶಿಕ್ಷಣ. ಅದಕ್ಕೆ ಅಹಂಕಾರ ಬಂದ್ಬಿಟ್ಟಿತ್ತು. ನಾನು ಈ ಮನೆಯ ಒಡೆಯ ಅನ್ನೋದು ಅಹಂಕಾರ ಬಂದ್ಬಿಟ್ಟಿತ್ತು. ಅದಕ್ಕೆ ಭ್ರಮೆ ಬಂದ್ಬಿಟ್ಟಿತ್ತು, ಭ್ರಮೆ ಕುತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತು ಅಂತ ಬಿಡಿಸಿ ಹೇಳ್ತೀನಿ. ಅದು ಅದೇ ರೀತಿಯಾಗಿ ನಾವೇನು ಮಾಡ್ಬಿಟ್ಟಿದ್ದೀವಿ, ಈ ಶರೀರನ ಪಡ್ಕೊಂಡ್ಮೇಲೆ ಇಲ್ಲಿನ ಭೋಗ ವಸ್ತುಗಳಿಗೆ ಆಸೆಪಟ್ಟು ಶಾಶ್ವತವಾಗಿ ಇವೆಲ್ಲ ಇರ್ತವೆ ಅಂತೇಳಿ ನಮ್ಮ ಸ್ವರೂಪ, ಆತ್ಮ, ಸತ್ಯನಾಮ ಇದನ್ನು ಮರೆತು ಬಿಟ್ಟಿದ್ದೀವಿ. ದೇಹವೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಎಲ್ಲ ಸವಲತ್ತು ಸಿಗುತ್ತೆ, ಶಾಶ್ವತವಾಗಿರುತ್ತೆ ದೇಹ ಅಂತೇಳಿ ತಿಳಿದು ನಮ್ಮ ಸ್ವರೂಪವನ್ನು ಮರೆತಿದ್ದೀವಿ. ಆ ಸ್ವರೂಪದ ಪರಿಚಯ, ಆತ್ಮನ ಪರಿಚಯ, ಸತ್ಯನಾಮದ ಪರಿಚಯ ಆಗಬೇಕು ಅಂದರೆ ನಾವು ಇಂಥ ಸತ್ಸಂಗದಲ್ಲಿ ಭಾಗವಹಿಸಬೇಕು. ಸತ್ಸಂಗದಲ್ಲಿ ಭಾಗವಹಿಸಿದಾಗ ಗುರುಗಳು ನಮಗೆ ಮಾನಸಿಕವಾಗಿ ಇವಾಗೆಲ್ಲ ಶಬ್ದಗಳ ಮೂಲಕ ನಮಗೆ ನಮ್ಮ ಮನಸ್ಸಿನಲ್ಲಿ ತುಂಬ್ತಾರೆ ಶಬ್ದಗಳನ್ನು. ಇನ್ನು ದೈಹಿಕವಾಗಿ ನಾವು ಸ್ವತಃ ಧಾರಣೆ ಮಾಡಿಕೊಂಡು ಅದನ್ನು ಆಚರಣೆಗೆ ತೆಗೆದುಕೊಳ್ಬೇಕು. ಒಂದು ಜಪ ಹೇಳ್ತಾರೆ, ಒಂದು ಧ್ಯಾನ ಹೇಳ್ತಾರೆ, ಮೋಹ ಬಿಡು ಅಂತ ಹೇಳ್ತಾರೆ, ಅಹಂಕಾರ ಬಿಡು ಅಂತ ಹೇಳ್ತಾರೆ. ಇವೆಲ್ಲ ನಾವು ಬಿಡಬೇಕು. ಗುರು ತಿಳಿಸೋದು ಮಾರ್ಗದರ್ಶಕ. ಈ ಗ್ರಂಥಗಳು ನಮಗೆ ಮಾರ್ಗದರ್ಶಕ. ಇದನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಸ್ವರೂಪದ ಅನುಭವ ನಮ್ಮ ಮನಸ್ಸಿಗೆ ಆಗುತ್ತೆ. ನಮ್ಮ ಬುದ್ಧಿನ ನಿಯಂತ್ರಣಕ್ಕೆ ತೊಗೊಳ್ಬೇಕು, ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು. ಚಂಚಲ ಮನಸ್ಸು ಚಂಚಲ. ಹಾಗಾಗಿ ಇದು ಕೋತಿ ಥರ ಅಲ್ಲ, ಓಡಾಡ್ತಾ ಇರುತ್ತೆ, ಓದ್ತಾ ಇರುತ್ತೆ. ಇದನ್ನು ಕಟ್ಟಾಕಬೇಕು ಅಂತಂದರೆ ಗುರುವಿನ ಮಂತ್ರ ನಮಗೆ ಅವಶ್ಯಕ. ಗುರುವಿನ ಮಂತ್ರ ಅವಶ್ಯಕ. ಅದನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕು. ನಮಗೊಂದು ಮಂತ್ರ ಕೊಡ್ತಾರೆ, ಸತ್ಯನಾಮ ಅಂದರೆ ಹೇಳ್ಕೊಳ್ತಾ ಗುರುವಿನ ಸ್ಮರಣೆ ಮಾಡ್ತಾ ಇರಬೇಕು. ಒಂದು ಪ್ರಶ್ನೆ ಬಂದ್ಬಿಡ್ತು ದೊಡ್ಡಬಳ್ಳಾಪುರಕ್ಕೆ ಬರ್ತಾ ಇರ್ಬೇಕಾದ್ರೆ, ಎಲ್ಲ ತಿಳಿದ ಮೇಲೆ ಗುರು ಏನಕ್ಕೆ ಬೇಕು ನಮಗೆ? ಏನು ಪ್ರಶ್ನೆ? ಗುರು ಏನಕ್ಕೆ ಬೇಕು? ಎಲ್ಲ ತಿಳಿದ ಮೇಲೆ ಗುರುವೇ ಅರಿವೇ ಗುರು ಅಂತ ತಿಳಿದ ಮೇಲೆ ಏನಕ್ಕೆ ಬೇಕು? ತಂದೆ ತಾಯಿಗಳು ನಮ್ಮ ಅರ್ಥಂಗೆ ಆಗೋದಿಲ್ಲ.
ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಮರ್ತಂಗೆ ಆಗುತ್ತೆ. ಅದು ವ್ಯಾವಹಾರಿಕವಾಗಿ ಮರಿತಾ ಇದ್ದಾರೆ, ಏನೋ ಮಾಡ್ತಾರೆ. ಆದರೆ ನಾವು ನಮ್ಮನ್ನು 84 ಲಕ್ಷ ಜೀವರಾಶಿಗಳಿಂದ ಪಾರು ಮಾಡ್ತಕ್ಕಂಥ ಗುರುನ ಮರೆಯೋದಕ್ಕೆ ಸಾಧ್ಯನಾ? ಮರಿಬಾರ್ದು. ಅದಕ್ಕೆ ಸದ್ಗುರುನ ನಾವು ಆಶ್ರಯಿಸಿದರೆ ಅನೇಕ ಫಲ. ತೀರ್ಥಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ತೀರ್ಥಯಾತ್ರೆ ಮಾಡಿದ್ರೆ ಖಂಡಿತ ಫಲ ಇದೆ, ಇಲ್ಲ ಅಂತ ಹೇಳಿಲ್ಲ. 1 ಫಲ, ಮುಂದಿನ ಜನ್ಮದಲ್ಲಿ ಏನೋ ಒಂದು ಶ್ರೀಮಂತನಾಗಿ ಹುಟ್ಟಬಹುದು. ಸಾಧು ಸಂಘ ಮಾಡ್ತಾಯಿದ್ರೆ ಅದು ಅಷ್ಟೇ, ಇನ್ನೂ ಉತ್ತಮ ಜನ್ಮ. ಹೇಳಿದಲ್ಲ, ಕೇಳೋದು ಬಿಡೋದು. ಸಾಧು ಸಂಘ ಮಾಡಿದ್ರು, ಕೇಳೋದು ಬಿಡೋದು, ಅದಕ್ಕೂ ಉತ್ತಮ ಜನ್ಮ, ಒಂದು ರಾಜನಾಗುತ್ತಿದ್ದ. ಆದರೆ ಸದ್ಗುರು ಸಂಘಕ್ಕೆ ಅನೇಕ ಫಲ. ನೋಡಿ, ಹುಟ್ಟುವುದನ್ನೇ ತಪ್ಪಿಸ್ತಾನೆ. ಅನೇಕ ಜನ್ಮಗಳನ್ನು ಪಡೆದಿದ್ದೀವಿ, ಮುಂದೇನೂ ಪಡಿತೀವಿ ಅನ್ನೋದು ಹೇಳ್ತಾ ಇದ್ದಾವೆ ಶಾಸ್ತ್ರಗಳು. ಯಾವಾಗ ಸದ್ಗುರು, ನಿಜವಾದ ಸದ್ಗುರು, ಸತ್ಯವನ್ನು ತಿಳಿದಂಥ ಸದ್ಗುರುವಿನ ಸಂಘ ಮಾಡಿದ್ರೆ ನಮಗೆ ಅನೇಕ ಫಲ. ಅಂದರೆ ನಾವು ಹುಟ್ಟುವುದನ್ನು ತಪ್ಪಿಸ್ಕೊಳ್ತೀವಿ, ಅನೇಕ ಜನ್ಮಗಳನ್ನು ಹುಟ್ಟುವಿಕೆಯನ್ನು ತಪ್ಪಿಸ್ಕೊಳ್ತೀವಿ. ಅದಕ್ಕೆ ಸದ್ಗುರುವಿನ ಸಂಘ ಮಾಡಬೇಕು ಅಂತೇಳಿ ಮಹನೀಯರು ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಾವು ಈ ಶರೀರವೇ ನಾನು ಅಂದ್ಕೊಂಡಿದ್ದನ್ನು ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಾದಿಗಳನ್ನು ಬಿಡಬೇಕು. ರಾಗದ್ವೇಷಾದಿಗಳನ್ನು ಬಿಡಬೇಕು. ಇವುಗಳನ್ನು ಬಿಟ್ಟು ನಾವು ನಿರ್ಣಯ ಪದ ಇದೆಲ್ಲ ಸತ್ಯನಾಮ. ಏನು ಸದ್ಗುರು ಕಬೀರ್ ಸಾಹೇಬರು ಅದು ಸ್ವಂತ ಅನುಭವಕ್ಕೆ ತೆಗೆದುಕೊಂಡು ಅದನ್ನು ಹೇಳಿದರು. ಆ ವಿಚಾರ ನಮಗೆ ಹನುಮಾನ್ ಸಾಹೇಬರಿಂದ ಆ ಒಂದು ವಿಡಿಯೋ ಹಾಕಿದ್ದೆ. ಸತ್ಯನಾಮ ಯಾರೋ ಹೇಳಿದ್ದಲ್ಲ, ಅನೇಕ ಪಂಥಗಳಿದ್ದಾವೆ, ಅವರು ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ. ಆದರೆ ಎಲ್ಲದಕ್ಕೂ ಒಂದೇ ಅರ್ಥ, ನಮ್ಮ ಸ್ವರೂಪ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ವಾದ ವಿವಾದಗಳು ಆಗಲಿಂದ ನಡೀತಾ ಇದೆ, ಈಗಲೂ ನಡೀತೆ, ಮುಂದೆನೂ ನಡೀತೆ. ಇವರೊಪ್ಪಿದ್ದು ಅವರೊಪ್ಪಲ್ಲ, ಅವರೊಪ್ಪಿದ್ದು ಇವರೊಪ್ಪಲ್ಲ. ಅದು ಹನುಮಾನ್ ಸಾಹೇಬ್ರು ಹೇಳಿದ್ರು. ನಾವು ಹೇಳಿದ್ದು ಇನ್ನೊಬ್ರು ಒಪ್ಪಲ್ಲ, ಇನ್ನೊಬ್ರು ಹೇಳಿದ್ದು ನಮಗೊಪ್ಪಲ್ಲ, ಅವೆಲ್ಲ. ಆದರೆ ನಿರ್ಣಯ ಮಾಡತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಸತ್ಯಾಸತ್ಯಗಳನ್ನು ಅವಲೋಕಿಸಿ ನಿರ್ಣಯ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಜ್ಞಾನದ ಶಕ್ತಿಯನ್ನು ನಿಮಗೆ ಗುರು ಕೊಡ್ತಾ ಇರ್ತಾನೆ. ಅದ್ರ ಮೂಲಕ ನಿರ್ಣಯ ಮಾಡಿ ಯಾವುದು ಸತ್ಯ, ಯಾವುದು ಅಸತ್ಯ. ಕಳೆದ ಒಂದು ನವೆಂಬರ್ನಲ್ಲಿ ಬುರಾನ್ಪುರದಲ್ಲಿ ಪೂಜೆ ನಡೀತು. ಅವರು ಸತ್ಸಂಗದಲ್ಲಿ ಇದೇ ಪ್ರಶ್ನೋತ್ತರ ಅಂತ ಮಾಡಿಕೊಂಡಿದ್ರು. ಒಬ್ಬರು ಪ್ರಶ್ನೆ ಕೇಳಿಬಿಟ್ರು, ಜೀವ ಬೇರೆನಾ, ಆತ್ಮ ಬೇರೆನಾ? ಒಬ್ಬರು ಇಲ್ಲ, ಕಬೀರ್ ಸಾಹೇಬರು ಜೀವ ಅಂತ ಹೇಳವ್ರೆ, ಆತ್ಮ ಅಂದರೆ ಅದು ಬೇರೆ. ಅವ್ರ ಜೊತೆ ಇನ್ನೊಬ್ಬರು ಅವ್ರವ್ರಿಗೆ ಸ್ಪರ್ಧೆ. ಇಲ್ಲ, ಜೀವ ಅಂದರೂ ಒಂದೇ, ಆತ್ಮ ಅಂದರೂ ಒಂದೇ. ಕಬೀರ್ ಸಾಹೇಬ್ ಏನು ಖಂಡನೆ ಮಾಡ್ಯವ್ರೆ ಅಂದರೆ, ಒಂದೇ ಆತ್ಮ ವ್ಯಾಪಕ ಅನ್ನೋದನ್ನು ಖಂಡನೆ ಮಾಡಿದ್ದಾರೆ. ಅಂದರೆ ಒಂದೇ ಆತ್ಮ ಎಲ್ಲರಲ್ಲೂ ತುಂಬಿದೆ ಅನ್ನೋದು. ವಿಚಾರ ಮಾಡಿ ನೋಡಿ, ಒಂದೇ ಆತ್ಮ ಎಲ್ಲರಲ್ಲೂ ತುಂಬಿದರೆ ನಮ್ಮ ಸ್ವಭಾವ ನಿಮ್ಮಲ್ಲಿ ಇರಬೇಕಾಯಿತು, ನಿಮ್ಮ ಸ್ವಭಾವ ನಮ್ಮಲ್ಲಿ ಇರಬೇಕಾಯಿತು, ನೀವಿದ್ದಂಗೆ ನಾವಿರಬೇಕಾಯಿತು, ನಿಮಗೆ ಹೊಟ್ಟೆ ಹಸಿವಾದಾಗ ನನಗೂ ಹೊಟ್ಟೆ ಹಸಿವಾಗಬೇಕಾಯಿತು. ಅದನ್ನು ಅವರು ಬಿಡಿಸಿ ಹೇಳಿದ್ರು, ಒಂದೇ ಆತ್ಮ ಅಲ್ಲಪ್ಪ, ಅನೇಕ ಆತ್ಮ ಅಲ್ಲ. ಅದೇ ವಿಚಾರ, ಅವರವರಲ್ಲೇ ಒಮ್ಮತ ಇಲ್ಲ. ಒಬ್ಬರು ಕಬೀರು ಜೀವ ಅಂತ ಹೇಳಿದ್ರೆ ಆತ್ಮ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಹಿರಿಯರು ಇನ್ನಿಬ್ಬರು ಬಂದು ಹೇಳಿದ್ರು, ಇಲ್ಲ ರೀ ಇದು ಹೀಗೆ ಅಂದರು. ಈತ ಒಪ್ಪಲ್ಲ, ಕರುಣ. ಇನ್ನು ಏನು ಮಾಡೋಣ? ಹೀಗೆ ಯಾರು ಏನೇ ಹೇಳಿದ್ರು, ಹೆಸರಿಗೆ ಬೇರೆ ಬೇರೆ ಇರ್ಬೋದು. ನಮ್ಮನ್ನು ಗುರುತಿಸಂಗೆ ಯಾವ ರೀತಿ ಹೆಸರು ಇಟ್ಟಿದ್ದಾರೋ, ಇವಾಗ ವಿಶ್ವನಾಥ್, ನಾರಾಯಣ, ರಂಗಸ್ವಾಮಿ, ಜಗನ್ನಾಥ್ ಸಾಹೇಬರು, ಹೀಗೆ ಅನೇಕ. ಯಾಕೆ ನಾವೆಲ್ಲ ಒಂದೇ. ಮಹಿಳೆಯರು ಲಿಂಗಭೇದ ಇದೆ, ಆದರೆ ಅವರೂ ಸಹ ಮನುಷ್ಯರ ಗುಂಪಿಗೆ ಸೇರ್ತಾರೆ, ಗಂಡಸರು ಸಹ ಮನುಷ್ಯರ ಗುಂಪಿಗೆ ಸೇರ್ತಾರೆ. ಸಜಾತಿ ಕಬೀರ್ ಸಾಹೇಬ್ ಸಜಾತಿ, ನಾವೆಲ್ಲರೂ ಒಂದೇ. ಪುರುಷ ಅಂತಾರೆ ಕಬೀರ್ ಸಾಹೇಬ್, ಪುರುಷ. ಹಾಗಾಗಿ ಸಜಾತಿ. ಹೀಗಾಗಿ ಗುರುತಿಸಕ್ಕೆ ಹೆಸರಿಟ್ಟವ್ರೆ. ಗುರುತಿಸಕ್ಕೆ ಆತ್ಮ ಅಂತ, ಜೀವ ಅಂತ, ಸತ್ಯನಾಮ ಅಂತ ವೇದಗಳಲ್ಲೂ 4 ಹೆಸರಿಟ್ಟವ್ರೆ. ಅಹಂ ಬ್ರಹ್ಮ, ಸ್ಫೀತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇತ್ಯಾದಿಯಾಗಿ 4 ರೀತಿ ಹೆಸರು. ಎಲ್ಲ ಅದೇನೆ, ಎಲ್ಲದಕ್ಕೂ ಒಂದು ಹೆಸರು. ಆದರೆ ಅಲ್ಲಿ ಅದರಲ್ಲೆಲ್ಲ ವ್ಯಾಪಕ ಅಂತ ಬರುತ್ತೆ. ಕಬೀರ್ ಸಾಹೇಬರು ಅದನ್ನು ಬಿಡಿಸಿ ಹೇಳಿದ್ದಾರೆ. ಎಲ್ಲರಲ್ಲೂ ಇರ್ತಕ್ಕಂಥ ಆ ಸ್ವರೂಪ, ಆತ್ಮ, ಸತ್ಯನಾಮ ಏನಿದೆಯೋ ಅದು ಒಂದೇ ರೀತಿಯ ಗುಣವುಳ್ಳದ್ದು. ಏನು? ಅರಿಯೋದು.
ಎಲ್ಲವನ್ನು ಅರಿಯತಕ್ಕಂಥ ಗುಣ, ಎಲ್ಲವನ್ನು ಅರಿಯತಕ್ಕಂಥ ಗುಣ ಎಲ್ಲರಲ್ಲೂ ಇದೆ. ಅದು ಒಂದೇ ಗುಣ, ಅದರಲ್ಲೇನು ಬದಲಾವಣೆ ಇಲ್ಲ. ಅರಿಯತಕ್ಕಂಥ ಗುಣ ಒಂದೇ ಗುಣ ಇದೆ. ಆದರೆ ಒಂದೇ ಆತ್ಮ ವ್ಯಾಪಕ ಇಲ್ಲ, ಅನೇಕ ಆತ್ಮ ಅದನ್ನು ವಿಚಾರ ಮಾಡಿ ತಿಳಿಸಿದ್ರು. ಒಂದೇ ಗುಣ ಇದೆ, ಎಲ್ಲರ ಆತ್ಮದಲ್ಲೂ ಒಂದೇ ಗುಣ ಇದೆ, ಅರಿಯೋದು. ಅಲ್ಲಿ ಹೇಳೋದಿಲ್ಲ, ಚಿಕ್ಕ ಹುಡುಗನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಅರಿಯೋ ಶಕ್ತಿ ಇರುತ್ತೆ. ಬುದ್ಧಿಶಕ್ತಿ ಹೆಚ್ಚು ಕಡಿಮೆ ಇರುತ್ತೆ, ಮನೋಬಲ ಹೆಚ್ಚು ಕಡಿಮೆ ಇರುತ್ತೆ. ಅವರವ್ರ ಪ್ರಾರಬ್ಧ ಕರ್ಮಾನುಸಾರ ಮನೋಬಲ ಹೆಚ್ಚು ಕಡಿಮೆ ಇರುತ್ತೆ, ಬುದ್ಧಿಶಕ್ತಿ ಹೆಚ್ಚು ಕಡಿಮೆ ಇರುತ್ತೆ. ಕೆಲವರು ಅದು ವಿದ್ಯೆಯಿಂದ ಗಳಿಸಿಕೊಂಡಿರ್ತಾರೆ, ವಿದ್ಯೆ ಓದಿ ಬುದ್ಧಿನ ಹೆಚ್ಚು ಮಾಡಿಕೊಂಡಿರ್ತಾರೆ. ಆದರೆ ಅವರಲ್ಲೂ ಇರತಕ್ಕಂಥ ಹೆಚ್ಚು ಪಂಡಿತನಾಗಿರ್ತಕ್ಕಂಥ ಅವರಲ್ಲೂ ಅರಿಯೋ ಗುಣ ಇದೆ. ಮೂರ್ಖನಾದಂಥ ವ್ಯಕ್ತಿಯಲ್ಲೂ ಅರಿಯೋ ಗುಣ ಇದೆ. ನೋಡಿ, ಇದು ಎಲ್ಲರಲ್ಲೂ ಇದೆ. ಅನೇಕ ಆತ್ಮ, ಕಬೀರ್ ಸಾಹೇಬ್ ಸಿದ್ಧಾಂತ ಅನೇಕ ಆತ್ಮ, ಅದನ್ನು ಸತ್ಯನಾಮ ಅಂತ ಹೇಳಿದರು. ಹಾಗಾಗಿ ಆ ಒಂದು ಸತ್ಯನಾಮದ ಅನುಭವ ಆಗಬೇಕಾದ್ರೆ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಣ, ಮಾನಸಿಕ ಶಿಕ್ಷಣ ಗುರುಗಳು ಕೊಡ್ತಾರೆ, ಶಬ್ದಗಳ ಮೂಲಕ ನಮಗೆ ತಿಳಿಸ್ತಾ ಇರ್ತಾರೆ, ಇಂಥದ್ದು ಮಾಡಬೇಡ, ಇಂಥದ್ದು ಮಾಡಬೇಡ. ದೈಹಿಕವಾಗಿ ಶಿಕ್ಷಣ, ನಾವು ಅದನ್ನು ಅನುಷ್ಠಾನಗೊಳಿಸಬೇಕು. ಅವಾಗ ಅನುಷ್ಠಾನಗೊಳಿಸಿದರೆ ಮಾತ್ರ ಅದು ನಮ್ಮ ಮನಸ್ಸಿಗೆ ಅನುಭವ ಆಗುತ್ತೆ, ಅಭಿಲಾಷ ಆಗುತ್ತೆ. ಯಾವ ರೀತಿ ನಿಮ್ಗೆ ಅನುಭವ ಆಗುತ್ತೆ ಅಂದರೆ, ಧ್ಯಾನ ಮಾಡ್ತಾ ಇರಪ್ಪ, ಸ್ವರೂಪದ ಅನುಭವ ಆಗುತ್ತೆ. ಸ್ವರೂಪದ ಅನುಭವ ಅಪರೋಕ್ಷ ನಮಗೆ ಆಗುತ್ತೆ ಅದು ಅನುಭವ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ರು ಇವರು ಅಭಿಲಾಷ ಅವರು ತಿಳಿಸಿದರೆ. ಹಾಗಾಗಿ ಧ್ಯಾನ ನಾವು ಸಾಧ್ಯವಾದಷ್ಟು ಮಾಡಬೇಕು, ಸಾಧ್ಯವಾದಷ್ಟು ಮಾಡ್ತಾರೆ ಪ್ರತಿನಿತ್ಯ. ಬೆಳಗಿನ ಜಾವ ಮಾಡಿ ಅಂತಾರೆ, ಆಗೋದಿಲ್ಲ. ಅನುಕೂಲ ಇದ್ದಾಗ ಮಾಡಿ. ಬೆಳಿಗ್ಗೆ ಹೇಳೋಕ್ಕಾಗೋದಿಲ್ಲ, ಈ ಧನುರ್ಮಾಸ ಚಳಿ ಬೇಡ. ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯದ ಜೊತೆಗೆ ಸತ್ಯನಾಮದ ಸ್ಮರಣೆ ಮಾಡಿ, ಗುರು ಸ್ಮರಣೆ ಮಾಡಿ, ವ್ಯವಹಾರ ಮಾಡಿ. ವ್ಯವಹಾರ ನಿಲ್ಲಿಸೋದೇನು ಬೇಕಾಗಿಲ್ಲ. ಹಾಸಿಗೆ ಮೇಲೆ ಮಲಗಿದ್ದಾಗೆ ಮಾಡಿ ಅಂತಂದ್ರೆ ಏನು ತೊಂದರೆ? ಸ್ನಾನ ಮಾಡಬೇಕು, ದೇವ್ರ ಮನೆಯಲ್ಲಿ ಕುತ್ಕೊಂಡು ಮಾಡಬೇಕು ಅಂಥದ್ದೇನಿಲ್ಲ, ಟೈಮೆಲ್ಲ ಏನಿಲ್ಲ, ಏನಿಲ್ಲ. ಯಾವಾಗ ಬೇಕಾದರೂ ಶ್ವಾಸ ಮೇ ನಾಮ್ರೆ ಅಂತ ಅದೇ. ಸ್ನಾನ ಅಂದರೆ ಏನು? ಗಂಗೆ ನದಿ ಮುಳುಗಿ ಎದ್ರೆ ಸ್ನಾನ ಅಂತಲ್ಲ, ನಲ್ಲಿಯಲ್ಲಿ ಸ್ನಾನ ಮಾಡಿದ್ರೆ ಸ್ನಾನ ಅಂತಲ್ಲ. ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದೇ ಸ್ನಾನ. ಮನಸ್ಸನ್ನು ತೊಳ್ಕೊಳ್ಳಿ. ಮನಸ್ಸನ್ನು ತೊಳಿಬೇಕಂದ್ರೆ ಏನು ಬೇಕೋ? ಸ್ನಾನ, ಸತ್ಸಂಗ ಬೇಕು, ಭಜನೆ ಬೇಕು. ಭಜನೆ ಅಂದರೆ ನಿಜವಾದ ಭಜನೆ ಯಾವುದು? ಭಕ್ತಿ ಅಂದರೆ ಅದಕ್ಕೇನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡು, ಅರ್ಚನೆ ಮಾಡು, ಅದೆಲ್ಲ ಭಕ್ತಿ. ಮಲಗಿದ್ದಾಗ ಹಾಸಿಗೆ ಮೇಲಿದ್ದೀನಿ, ಚಳಿ ನಡ್ಕ, ಸತ್ಯನಾಮ ಹೇಳಿ ತಪ್ಪೇನಿಲ್ಲ. ಏನೋ ಮನಸ್ಸಿನಲ್ಲಿ ಕೊಳಕಿಟ್ಕೊಂಡು ನಾನು ಹೇಳ್ತಾ ಇಲ್ಲ ಸತ್ಯನಾಮ. ಮನಸ್ಸನ್ನು ತೊಳೆಯೋಕ್ಕೋಸ್ಕರನೇ ಆ ಸತ್ಯನಾಮ. ಮಲಗಿದ್ದಾಗ, ಎದ್ದಾಗ, ಗಾಡಿ ಓಡಿಸೋವಾಗ, ಯಾವ ಮೈಲಿಗೆ? ಮನಸ್ಸಿಗೆ. ಮನಸ್ಸು ಶುದ್ಧವಾಗಬೇಕಾದ್ರೆ ಡೈಲಿ ದೇಹಕ್ಕೂ ಯಾವಾಗ ಮೈಲಿಗೆ? ಕೆಟ್ಟದ್ದು ನಾನೇನು ಮಾಡಿಲ್ವಲ್ಲ, ಶುದ್ಧವಾಗಿದೆ ಆತ್ಮ. ಅದರಿಂದ ಶುದ್ಧವಾಗಿರೋ ಆತ್ಮ ಮನಸ್ಸು ಯಾವತ್ತಿಗೂ ಸದಾಕಾಲವು ಯಾವಾಗ ಅದಕ್ಕೇನು ಇದಿಲ್ಲ. ಗಾಡಿಯಲ್ಲಿ ಓಡಿಸ್ತಾ ಇದ್ದೀನಿ, ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ, ಧ್ಯಾನ ಮಾಡಿ. ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಪುರ್ಸೊತ್ತಿದೆ, ಧ್ಯಾನ ಮಾಡಿ. ಅದಕ್ಕೇನು ಇಂಥ ಸಮಯ, ಇಂಥದ್ದು ರಾವು ಕಾಲ, ಗುಡಿ ಕಾಲ, ಯಾವ ಕಾಲವೂ ಇಲ್ಲ. ಅದಕ್ಕೆ ಯಾವಾಗ ಬೇಕಾದರೂ ಮಾಡಿ. ಚಾರ್ಜ್ ಮಾಡ್ತಾನೆ ಇರಬೇಕು ಅಷ್ಟೇ. ಬ್ಯಾಟ್ರಿ ಇದಾಗೋಯ್ತು ಅಂದರೆ ಹೋಗಿ ನೀವು ಟೈಮ್ ನೋಡ್ತೀರಾ, ರಾತ್ರಿ ನಾನು ಮೈಲಿಗೆಲ್ಲಿದ್ದೀನಿ ಅಂತ ಚಾರ್ಜ್ ಮಾಡಬೇಕು. ಹಂಗೆ ಚಾರ್ಜ್ ಮಾಡೋಕ್ಕೆ ಯಾವ ಸಮಯ ಇಲ್ಲ, ಯಾವ ಸಂದರ್ಭ ಇಲ್ಲ. ಮಲಗಿದ್ದಾಗೂ ಮಾಡಿ, ಎದ್ದಾಗಲೂ ಮಾಡಿ, ಯಾವಾಗ ಬೇಕಾದರೂ ಮಾಡಿ. ಅದು ದೋಷ ಇಲ್ಲ. ಎಲ್ಲರೂ ಪ್ರೇಯರ್ ಮಾಡೋಣ. ಚೆನ್ನಾಗಿತ್ತು ಪ್ರವಚನ. ಜೈ ಜೈ ಸತ್ಯ ಕಬೀರ್, ಸತನಾಮ ಸತ ಸುಕೃತ, ಸತರತ ಹತ ಕಾಮಿ, ಸಾಹಿಬ್ ಸತರತ ಹತ ಕಾಮಿ, ವಿಗತ ಕಲೇಶ ಸತಧಾಮಿ, ವಿಗತ ಕಲೇಶ ಸತಧಾಮಿ, त्रिभुवनपति स्वामी साहिब जय जय सत्य कबीर। जयतु कबीरं नाशक भववीरं,
साहेब दाशक भवपीरं दारो मनुज शरीरं दारो मनुज शरीरं शिशुवर शरतीरं साहेब जय जय सत्य कबीर कमलपत्र परशोभित शोभाजित कैसे साहेब शोभाजित कैसे नीलाचल परराजित नीलाचल परराजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुखराशि साहेब प्रमुदित सुखराशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सब उबारण कारण प्रकटे तनदारी साहेब प्रगटे तनदारी पार करो पविहारी पार करो पविहारी अविचल अविकारी साहेब जय जय सत्य कबीर साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संगत महंत की जय मन जगन्नाथ साहेब की